ಸೊ ಈ ಒಂದು ದಿನದಲ್ಲಿ ನೆಹೆಮಿಯನ ವಿಷಯದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಸೊ ನೆಹೆಮಿಯನಿಗೆ ಒಂದು ಭಾರ ಇತ್ತು. ಆ ಭಾರದಿಂದ ಅವನು ಜಯವನ್ನು ಕೂಡ ಹೊಂದಿಕೊಂಡಿದ್ದ. ಆಮೇಲೆ ಸತ್ಯವೇದದಲ್ಲಿ ನೆಹೆಮಿಯ ಅಂತ ಒಂದು ವ್ಯಕ್ತಿ ಇದ್ದಾನೆ. ಆ ಒಂದು ವ್ಯಕ್ತಿಯ ಜೀವಿತದಲ್ಲಿ ಜಯವನ್ನು ಕೂಡ ಅವನೇನು ಮಾಡಿದ್ದಾನೆ, ಪಡೆದುಕೊಂಡಿದ್ದಾನೆ. ಸೊ ವಾಕ್ಯವನ್ನು ಓದಿಕೊಳ್ಳೋಣ. ನೆಹೆಮಿಯನ ಪುಸ್ತಕ 6ನೇ ಅಧ್ಯಾಯ 15ನೇ ವಚನ. ನೆಹೆಮಿಯನ ಪುಸ್ತಕ 6ನೇ ಅಧ್ಯಾಯ 15ನೇ ವಚನ. ಗೋಡೆಯು ಭಾದ್ರಪದ ಮಾಸದ 25ನೇ ದಿನದಲ್ಲಿ ಪೂರ್ಣಗೊಂಡಿತು. ಆಮೆನ್. ಹಲ್ಲೆಲೂಯಾ. ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ಹೆಂಗಿದೆ? ಗೋಡೆಯು ಭಾದ್ರಪದ ಮಾಸದ 25ನೇ ದಿನದಲ್ಲಿ ತೀರಿತು. ಅದನ್ನು ಕಟ್ಟುವುದಕ್ಕೆ ಒಟ್ಟು 52 ದಿನಗಳು ಹಿಡಿದವು. ಆಮೆನ್. ಅವುಗಳನ್ನ ಕಟ್ಟುವುದಕ್ಕೆ ಒಟ್ಟು 52 ದಿನಗಳು ಹಿಡಿಯಿತು. ಆಮೆನ್. ನೆಹೆಮಿಯ ಒಂದು ಕೆಲಸಕ್ಕೆ ಕೈ ಹಚ್ಚಿದ್ದಾನೆ. ಆ ಕೆಲಸವನ್ನ 52 ದಿನದಲ್ಲಿ ಮುಗಿಸಿದಾನೆ. ಎಷ್ಟು ದಿನ ರೀ? 52 ದಿನದಲ್ಲಿ ಮುಗಿಸಿದ್ದಾನೆ. ಅಂದ್ರೆ ಅವ್ನು ಮಾಡಿದ ಕೆಲಸ ಅಂತೂ ಏನು? ಅವ್ನು ಮಾಡಿದ ಕೆಲಸ ಏನು? ಸೊ ಈ ವಾಕ್ಯದಲ್ಲಿ ನೀವು ನೋಡೋದಾದ್ರೆ ನೆಹೆಮಿಯನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಅವನಿಗೆ ಒಂದು ಸುದ್ದಿ ಬರ್ತಾ ಇದೆ. ನೆಹೆಮಿಯನಿಗೆ ಏನು ಬರ್ತಾ ಇದೆ? ಒಂದು ಸುದ್ದಿ ಬರ್ತಾ ಇದೆ. ಅವನಿಗೆ ಯೆರೂಸಲೇಮಿನ ಜನ, ಸೊ ದೇವರ ಮಕ್ಕಳಂದ್ರೆ ಅಷ್ಟು ತುಂಬಾ ಇಷ್ಟ. ಯಾರಿಗೆ? ನೆಹೆಮಿಯನಿಗೆ ದೇವರ ಮಕ್ಕಳಂದ್ರೆ ಅಷ್ಟು ಪ್ರೀತಿ. ಸೊ ಫಸ್ಟ್ ಅವನು ಏನು ಕೆಲಸ ಮಾಡ್ತಾ ಇದ್ನಂತ ಹೇಳ್ತೀನಿ ನಿಮಗೆ. ಅವನು ಒಂದು ಕೆಲಸದಲ್ಲಿ ಇದ್ದ. ಅವನೇನು ಕೆಲಸ ಮಾಡ್ತಿದ್ದ? ಏನ್ ಕೆಲಸ ಮಾಡ್ತಿದ್ದ ಅವನು? ಏನು ಅಂದ್ರಿ? ಅರ್ಧಕ್ಕೆ ನಿಂದ್ರಿಸಿ. ಪಾನ ಪಾತ್ರಗಾರನಾಗಿದ್ದನು. ಅದರ ಅರ್ಥ ಏನಂದ್ರೆ ರಾಜನ ಊಟದ ವಿಷಯದಲ್ಲಿ ಇವನೇ ಊಟ ಕೊಡ್ಬೇಕು ರಾಜನಿಗೆ. ಅರ್ಥ ಆಯ್ತಲ್ಲ? ರಾಜನಿಗೆ ಊಟ ಕೊಡುವಂತೆ ಒಂದು ಶ್ರೇಷ್ಠವಾದ ಕೆಲಸ ಅದು. ಊಟ ಕೊಡೋದಂದ್ರೆ ಹಂಗೆ ಇಲ್ಲ, ರಾಜನಿಗೆ ಊಟ ಕೊಡಬೇಕು. ಸುಮ್ಮನೆ ನಮ್ಮ ಅಕ್ಕಪಕ್ಕ ಮಂದಿ ಕೊಡೋಂಗಲ್ಲ. ಇಲ್ಲ, ರಾಜನ ಊಟ ಹೆಂಗಿರುತ್ತೆ ಗೊತ್ತಲ್ಲ ನಮಗೆ. ರಾಜನಿಗೆ ಒಂಚೂರಲ್ಲಿ ಮಿಸ್ಟೇಕ್ ಆದ್ರೂ ತಲೆ ಕ್ಲೋಸ್. ರಾಜರುಗಳಂದ್ರೆ ಹಂಗೆ ಇರ್ತಿದ್ರು. ಅವನ ಮುಂದೆ ಒಂದು ಚೂರು ತಪ್ಪು ನಡೀಬಾರದು. ತಪ್ಪು ನಡೀತಂದ್ರೆ ಅವನು ಹೇಳಿದೆ ಕಾನೂನು. ಗಲ್ಲಿಗೆ ಹಾಕಂದ್ರೆ ಹಾಕ್ಬಿಡ್ಬೇಕು, ತಲೆ ತೆಗೀರಂದ್ರೆ ತೆಗೆಸ್ಬಿಡ್ಬೇಕು. ಅಂತ ಒಂದು ಕಾಲಘಟ್ಟದಲ್ಲಿ ರಾಜನಿಗೆ ಆ ಒಂದು ಊಟ ಬಡಿಸುವಂತ ಒಂದು ಕೆಲಸ ಯಾರಿಗಿತ್ತು? ನೆಹೆಮಿಯನಿಗೆ ಇತ್ತು. ಅರ್ಥ ಆಯ್ತಲ್ಲ? ಸೊ ವಾಕ್ಯ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ನೆಹೆಮಿಯ ಒಂದು ರಾಜನಿಗೆ ಊಟ ಬಡಿಸುವಂತವನಾಗಿದ್ದ. ಊಟ ಬಡಿಸೋದಂದ್ರೆ ಸುಮ್ಮನೆ ಇಲ್ರಿ. ರಾಜನಿಗೆ ಊಟ ಬಡಿಸೋದಂದ್ರೆ ಫಸ್ಟ್ ಊಟ ಬಡಿಸೋದಕ್ಕಿಂತ ಮುಂಚೆ ನೆಹೆಮಿ ಏನ್ ಮಾಡ್ಬೇಕು? ಎಲ್ಲ ರಾಜನಿಗೆ ಏನೇನೆಲ್ಲ ಕೊಡ್ತೀವೋ ಅದೆಲ್ಲವೂ ತಾನೇನ್ ಮಾಡ್ಬೇಕಮ್ಮ? ತಿಂದು ಅವನಿಗೆ ಏನು ಆಗ್ಲಿಲ್ಲ ಅಂದ್ರೆ ಮಾತ್ರ ರಾಜನ ಕೊಡ್ಬೇಕು ಅದನ್ನು. ಆಮೇಲೆ ಅರ್ಥ ಆಯ್ತಲ್ಲ? ಯಾಕೆಂದ್ರೆ ರಾಜನಿಗೆ ಯಾವ ಕಡೆಯಿಂದ ಅಟ್ಯಾಕ್ ಆಗತ್ತೆ ಅಂತ ಹೇಳಿಕ್ ಬರೋಂಗಿಲ್ಲ. ಒಮ್ಮೊಮ್ಮೆ ತಿನ್ನುವ ಊಟದಲ್ಲಿ ವಿಷ ಬೆರೆಸಿ ಕೊಟ್ಬಿಟ್ರೆ ಶತ್ರುಗಳು ಜಾಸ್ತಿ ಅಲ್ಲ ರಾಜನ ಕಾಲಗಳಲ್ಲಿ. ವೈರಿಗಳು ಯಾಕೆ ದಿಕ್ಕಿನಿಂದ ಬರ್ತಾರಂತ ಹೇಳಿಕ್ ಬರೋಂಗಿಲ್ಲ. ಯಾಕಂದ್ರೆ ರೊಕ್ಕಕ್ಕೆ ಆ ಕಡೆನ ಈ ಕಡೆನ ಹೋಗುವಂತ ಜನಗಳು ಎಲ್ಲಾ ಕಡೆ ಇದ್ದಾರೆ. ಅಂದ ಮೇಲೆ ಸ್ವಲ್ಪ ಆಸೆ ತೋರಿಸಿ ಅವ್ರಿಗೆ ಬೇಕಾಗಿರೋದನ್ನು ಕೊಟ್ಟು ಊಟದಲ್ಲಿ ಕೂಡ ಬೆರೆಸಿ ಕೊಟ್ಟು ಬಿಟ್ಟಿದ್ರೆ, ಹಾಗಾಗಿ ರಾಜನಿಗೆ ಊಟ ಬಡಿಸೋದಕ್ಕಿಂತ ಮುಂಚೆ ಆ ಊಟದಲ್ಲಿ ಒಂದು ತುತ್ತು ಯಾರು ತಿನ್ನಬೇಕು? ರಾಜನ ತಾಟ್ನಲ್ಲಿ ಇರುವಂತ ತುತ್ತು ನಾವು ತಿನ್ನಬೇಕ್ರಿ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಇವ ತಿಂದ ರಾಜ ನೋಡ್ತಾನೆ, ಅವನಿಗೆ ಏನು ಆಗ್ಲಿಲ್ಲ, ಅವನ ಆರಾಮಿದಾನಂದ್ರೆ ಮಾತ್ರ ರಾಜ ಏನ್ ಮಾಡ್ತಿದ್ದ? ಊಟ ಮಾಡ್ತಿದ್ದ. ಅಂತ ಒಂದು ಕೆಲಸ ನೆಹೆಮಿಯನಿಗೆ. ಮತ್ತೆ ಇನ್ನೊಂದು, ಊಟ ಬಡಿಸುವಾಗ ಮುಖ ಸಪ್ಪಗಿರಬಾರದು. ಮುಖ ಹೆಂಗಿರಬಾರ್ದು? ಸಪ್ಪಗಿಟ್ಟುಕೊಂಡು ಊಟ ಬಡಿಸಿದ್ರು ಕೂಡ ಅವನ ಕೆಲಸ ಬಿಟ್ಟು ತೆಗಿಸ್ಬಿಡ್ತಾನೆ, ಇಲ್ಲ ಲೋಕ ಬಿಟ್ಟು ಕಳಿಸ್ಬಿಡ್ತಾನೆ. ಯಾಕ? ಏನು ಡೌಟ್ ಐತಿ ನಿನ್ ಮೇಲೆ. ಮುಖ ಹಿಂಗಿರಬಾರ್ದು. ಅಂದ್ರೆ ನಗು ಮುಖದಿಂದಲೇ ಸರ್ವ್ ಮಾಡ್ಬೇಕು.
ಆಮೇನ್, ಹಲ್ಲೆಲೂಯಾ. ತುಂಬಾ ಕಠಿಣವಾದ ಕೆಲಸ ರೀ ಅದು. ತನ್ನ ದುಃಖ ಕಷ್ಟ ಏನೇ ಇದ್ರು ರಾಜನ ಊಟ ಬಡಿಸೋಕೆ ತೋರ್ಸೋಂಗಿಲ್ಲ. ಆಮೇನ್, ಹಲ್ಲೆಲೂಯಾ. ಅದು ನಮ್ಮ ಮನೇಲಿ ಎಲ್ಲ ಉಲ್ಟಾನೆ. ಊಟ ಕುಂತಾಗಲೇ ಎಲ್ಲ ಜಗಳ ಸ್ಟಾರ್ಟ್ ಆಗೋದು, ಹೌದಲ್ರಿ? ಹಲ್ಲೆಲೂಯಾ. ಹೌದಾ ಇಲ್ವಾ? ಅದಿಲ್ಲ ಇದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಸ್ಟಾರ್ಟ್ ಆಗೋದು ಅಲ್ಲಿ. ಅದು ನೋಡಿ, ರಾಜನ ಮುಂದೆ ಊಟ ಕೊಡುವಾಗ ಅಲ್ಲಿ ಕಷ್ಟ ಎಷ್ಟೇ ಇರಲಿ ಆದರೂ ತೋರಿಸ್ಕೋಬಾರ್ದು. ಹೆಂಗಿರ್ಬೇಕು? ನಗು ಮುಖದಿಂದ ತಿನ್ರಿ ರಾಜ ಅಂತ ಕೊಡಬೇಕು. ಅಂತ ಒಂದು ಕಠಿಣವಾದ ಕೆಲಸ ಮಾಡ್ತಾ ಇದ್ದವನು ನೆಹೆಮಿಯ. ಅಲ್ಲೆಲ್ಲೂ ರಾಜನ ತುಂಬಾ ಹತ್ತಿರವಾಗಿ ಅನೇಕರಿಗೆ, ಅವನಿಗೇನಪ್ಪ ಅವ ಪಿ ಎ, ರಾಜನ ಪಿ ಎ, ಅವನಿಗೇನು ರಾಜ ಥರನೇ, ರಾಜ ತಿನ್ನೋದು ತಿಂತಾನೆ. ಆದರೆ ಅದೆಲ್ಲ ತುಂಬ ಕಷ್ಟವಾದ ಕೆಲಸ. ಆಮೇಲೆ ಅದೆಲ್ಲ ತುಂಬಾ ಕಠಿಣವಾದ ಕೆಲಸಗಳು ಪ್ರಿಯರೇ. ಹಲ್ಲೆಲೂಯಾ. ಸೊ ಅಂತ ಒಂದು ಕೆಲಸದಲ್ಲಿ ನೆಹೆಮಿಯನು ಇದ್ದ. ಆದರೆ ಅಂತ ನೆಹೆಮಿಯನಿಗೆ ಒಂದು ಭಾರ ಇತ್ತು, ನನ್ನ ಜನರು ಹೆಂಗಿದ್ದಾರೆ, ದೇವರ ಮಕ್ಕಳು ಹೆಂಗಿದ್ದಾರೆ ಅಂತೇಳಿ ಆ ದೇಶಕ್ಕೆ ಸರಿಯಾಗಿ ಬಂದಿರುವಂಥ ಕೆಲವೊಂದು ವ್ಯಕ್ತಿಗಳ ಹತ್ರ ಏನು ಮಾಡ್ತಿದ್ದಾನೆ, ವಿಚಾರಿಸ್ತಾ ಇದ್ದಾನೆ. ಯೆರೂಸಲೇಮ್ ಪಟ್ಟಣ ಹೆಂಗಿದೆ, ದೇಶದ ಜನರು ಹೆಂಗಿದೆ ಅನ್ನುವಾಗ ಅವನಿಗೊಂದು ದುಃಖದ ಸುದ್ದಿ ಬರ್ತಾ ಇದೆ. ಏನಂತೆ? ಯೆರೂಸಲೇಮಿನ ಪೌಳಿಯ ಗೋಡೆಗಳೆಲ್ಲವೂ ಏನಾಗಿದೆ? ಕೆಡವಲ್ಪಟ್ಟಿದೆ. ಅಲ್ಲಿರುವಂಥ ಎಲ್ಲ ಒಂದು ದೇವಾಲಯಗಳು ಎಲ್ಲವೂ ಬೆಂಕಿಯಿಂದ ಏನಾಗಿದೆ? ಸುಡಲ್ಪಟ್ಟಿದೆ. ಆ ದೇಶವು ನಾಶನವಾಗಿದೆ, ಜನಗಳು ಒದ್ದಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಅವನಿಗೆ ಏನಾಗ್ತಾ ಇದೆ? ನೆಹೆಮಿಯನಿಗೆ 1ನೇ ಅಧ್ಯಾಯ, ಈ ಮನೆಯಲ್ಲಿ ಆರಾಮಾಗಿ ನೀವು ಓದ್ರಿ, ಇವತ್ತು ವಾಕ್ಯಗಳನ್ನು ನನಗೆ ಮುಂದುವರಿಸೋಣ. ಆ ಒಂದು ಸುದ್ದಿ ಏನಾಗ್ತಾ ಇದೆ? ಅವನಿಗೆ ಬರ್ತಾ ಇದೆ. ಈ ಸುದ್ದಿನ ಕೇಳಿದ ಕೂಡಲೇ ಅವನು ದುಃಖಿತನಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ಬಿಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ವಾಕ್ಯಗಳು ಅವನಿಗೆ ಬರ್ತಾ ಇದೆ. 4ನೇ ವಚನದಲ್ಲಿ, ಈ ವಾಕ್ಯಗಳನ್ನು ಕೇಳಿದ ಕೂಡಲೇ ಅವನು ದುಃಖಿತನಾಗಿ ಅಳುತ್ತಾ ಕೆಲವೊಂದು ದಿವಸಗಳ ಉಪವಾಸದಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ನೆಹೆಮಿಯನಿಗಿರುವಂತ ಒಂದು ಭಾರ ಜನರ ರಕ್ಷಣೆ, ನೆಹೆಮಿಯನಿಗಿರುವಂತ ಭಾರ ಆ ಒಂದು ಪಟ್ಟಣ, ನೆಹೆಮಿಯನಿಗಿರುವಂತ ಭಾರ ದೇವರ ಆಲಯವಾಗಿತ್ತು. ಹಲ್ಲೆಲೂಯಾ. ಅದೆಲ್ಲ ನಾಶವಾಗಿದೆ, ಅದೆಲ್ಲ ಕೆಡವಲ್ಪಟ್ಟಿದೆ ಅಂತ ಸುದ್ದಿ ಬಂದ ಕೂಡಲೇ ಅವನೇನ್ ಮಾಡ್ತಿದ್ದಾನಂದ್ರೆ ದೇವರ ಸಮ್ಮುಖದಲ್ಲಿ ಹೋಗಿ ಉಪವಾಸ ಮಾಡುತ್ತಾ ಅಳುತ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಅವನ್ ಮೊದಲು ಮಾಡಿದ ಕೆಲಸ ಏನಂದ್ರೆ ಪ್ರೇಯರ್, ಪ್ರಾರ್ಥನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಸುತ್ತಮುತ್ತಲು ಎಷ್ಟು ಜನರಿದ್ದಾರೆ, ಎಷ್ಟೋ ಜನರು ಸಭೆಗೆ ಬಂದವರು ಹಿಂದಿರುಗಿ ಹೋಗಿದ್ದಾರೆ, ಎಷ್ಟೋ ಜನರು ದೀಕ್ಷಾಸ್ಥಾನ ತಗೊಂಡು ದೇವರನ್ನ ಅಲ್ಲಗಳಿಸಿ ಹೋಗಿದ್ದಾರೆ. ಇವತ್ತು ಅಂಥ ನಾಶನದ ಮಾರ್ಗದಲ್ಲಿ ಹೋಗಿರುವಂಥ ಜನಗಳಿಗಾಗಿ ನಾವು ದುಃಖಿತರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವ? ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವ? ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಯಾಕಂದರೆ ಆಲ್ರೆಡಿ ಒಂದು ದೆವ್ವ ಇತ್ತು, ದೇವರು ಅದನ್ನು ಬಿಡಿಸಿ ದೇವರು ಸಭೆಗೆ ಕರ್ಕೊಂಡು ಬಂದಿದ್ದಾನೆ. ಆದರೆ ಈಗ ಸಭೆ ಏನಾಗಿದೆ, ಆ ಒಂದು ಶರೀರ ಏನಾಗಿದೆ ಅಂದರೆ ಸುಂದರವಾಗಿ ಜೋಡಿಸಲ್ಪಟ್ಟಿದೆ ದೇವರ ಆತ್ಮನಿಂದ. ಹಲ್ಲೆಲೂಯಾ. ಆದರೆ ಈಗ ಹೋಗಿದ ದೆವ್ವ ಸುಮ್ಮನೆ ಬರೋಂಗಿಲ್ರಿ, ತನಕ್ಕಿಂತಲೂ ಬಲವಾದ 7 ದೆವ್ವಗಳನ್ನು ಕರ್ಕೊಂಡು ಬಂದು ಆ ಒಂದು ಶರೀರವನ್ನು ನಾಶ ಮಾಡತ್ತೆ, ಆ ಒಂದು ದೇಹವನ್ನು ನಾಶ ಮಾಡತ್ತೆ. ಅದಕ್ಕೆ ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಅವರ ಸ್ಥಿತಿ ಹಳೆಯ ಸ್ಥಿತಿಗಿಂತ ತುಂಬಾ ಘೋರವಾಗಿರತ್ತಂತ. ಆಮೇಲೆ ಅಂತ ಒಂದು ಸುದ್ದಿ ಇವತ್ತು ನಮಗೆ ಕೇಳಿದ ಕೂಡಲೇ ನಾವು ಏನು ಮಾಡ್ತಾ ಇದ್ದೀವಿ? ಹೋಗ್ಲಿ ಬಿಡು, ಅವ್ರಿಗೆ ಏನು ಮಾಡೋಕೆ ಬರೋಂಗಿಲ್ಲ ಅಂತೀವಿ. ನಾವು ಏನು ಮಾಡಬೇಕು? ಅವ್ರು ತಿಳ್ಕೋಬೇಕು. ಅವ್ರ ನಾಶನದಲ್ಲಿ ಹೋಗಿ ಬಿಡ್ತಾರಂದ್ರೆ ನಾನೇನು ಮಾಡಲಿ? ಅವರಿಗಾಗಿ ಪ್ರಾರ್ಥನೆ ಮಾಡಬೇಕಂತ ಅನಿಸ್ತಾ ಇಲ್ವೋ ನಮಗೆ? ಹಲ್ಲೆಲೂಯಾ. ನೆಹೆಮಿಯನಿಗೆ ನೋಡ್ರಿ, ಸುದ್ದಿ ಕೇಳಿದ ಕೂಡಲೇ ದುಃಖಿತನಾಗಿ ಅಳುತ್ತಾ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಪ್ರಾರ್ಥನೆ ಆ ಒಂದು ಅಧ್ಯಾಯ ಪೂರ್ತಿ ಪ್ರಾರ್ಥನೆನೇ. ಆ ಮನೇಲಿ ಹೋಗಿ ಆರಾಮಾಗಿ ವಾಕ್ಯಗಳನ್ನು ಓದ್ರಿ. ಆ ಒಂದು ಪ್ರಾರ್ಥನೆ ಕೇಳುವಾಗಲೇ ನಮಗೆ ಒಂದು ದುಃಖ ಬರುತ್ತೆ, ನಮಗೆ ಒಂದು ಭಯ ಬರುತ್ತೆ. ಹಲ್ಲೆಲೂಯಾ. ಅವನು ದೇವರಿಗೆ ಭಯ ಪಡುವಂತ ಮನುಷ್ಯನಾಗಿದ್ದಾನೆ. ಈ ಒಂದು ಪ್ರಾರ್ಥನೆಯಲ್ಲಿ ಗೊತ್ತಾಗ್ತಾ ಇದೆ, ಪರಲೋಕದಲ್ಲಿರುವಂಥ ದೇವನೇ ಅಂತೇಳಿ ಪ್ರಾರಂಭ ಮಾಡ್ತಾ ಇದ್ದಾನೆ. ನೀನು ಪಾಪಗಳನ್ನು ಸಹಿಸಿಕೊಳ್ಳುವಂಥ ದೇವರಲ್ಲ, ನಿನ್ನ ನಾಮಕ್ಕೆ ನಾನು ಹೆದರುವಂಥವನಾಗಿದ್ದೇನೆ, ನಿನ್ನ ಆಜ್ಞೆಗಳಿಗೆ ನಾನು ಹೆದರುವಂಥವನಾಗಿದ್ದೇನೆ, ನಿನ್ನ ವಾಕ್ಯಕ್ಕೆ ನಾನು ನಡುಗುವಂಥವನಾಗಿದ್ದೇನೆ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ನನ್ನ ಜನರು, ನನ್ನ ದೇಶವು, ನನ್ನ ಪಟ್ಟಣವು ಅಲ್ಲಿ ನಾಶವಾಗಿದಲ್ಲಪ್ಪ, ನೀನು ನನಗೆ ಸಹಾಯ ಮಾಡು ಅಂತೇಳಿ ಅವನೇನು ಮಾಡ್ತಿದ್ದಾನೆ? ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಇವತ್ತು ನಶಿಸಿ ಹೋಗುವಂಥ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುವಂಥ ಹಂಗಿನಲ್ಲಿ ಇದ್ದೀವಿ.
ಆಮೆನ್, ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಇನ್ನೂ ಸುವಾರ್ತೆ ತಲುಪಲಿಲ್ಲ, ಅವರಿಗೆಲ್ಲ ನಾವು ಪ್ರಾರ್ಥನೆ ಪೂರ್ವಕವಾಗಿ ರಕ್ಷಣೆ ತರಬೇಕಾಗಿರೋ ಒಂದು ಹಂಗಿನಲ್ಲಿ ಇದ್ದೇವೆ. ಆಮೆನ್, ಹಲ್ಲೆಲೂಯಾ. ಸೊ ದಯವಿಟ್ಟು, ಯಾಕಂದ್ರೆ ಇವತ್ತು ಅನೇಕರು ದೀಕ್ಷಾಸ್ಥಾನ ತಗೊಂಡು ಹೋಗಿದ್ದಾರಲ್ಲ, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವ್ರು ಬರೋದು ತುಂಬ ಕಷ್ಟ, ಕಠಿಣ. ದೇವರ ವಾಕ್ಯದ ಪ್ರಕಾರವಾಗಿ ಅವರು ಯೇಸು ಸ್ವಾಮಿನ ಮತ್ತೆ ಶಿಲುಬೆಗೆ ಹಾಕಿ ಹೋಗಿದ್ರು ಜನ. ದೀಕ್ಷಾಸ್ಥಾನ ತಗೊಂಡು ಸಭೆಗೆ ಬರೋದೇ ದೇವ್ರು ಬೇಡ ಅಂತ ಹೋಗಿರ್ತಾರಲ್ಲ, ಅವರು ಏನ್ ಮಾಡಿರ್ತಾರೆ ಗೊತ್ತಾ? ಮತ್ತೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿ ಹೋಗಿದ್ದಾರೆ. ಅವ್ರನ್ನ ಮತ್ತೆ ನಾವು ಈ ಸಭೆಗೆ ಕರ್ಕೊಂಡು ಸೇರಿಸೋದು ತುಂಬಾ ಕಠಿಣವಾದ ಕೆಲಸ. ಅಂತವ್ರು ಬರೋದು ಆಗೋದು ಇಲ್ಲ. ಆದರೆ ನಮ್ಮಲ್ಲಿ ಒಂದು ಭಾರ ಇರಬೇಕು. ಯಾಕಂದ್ರೆ ಅರಿಯದ ಜನರಿಗೆ ಆಗುವಂತ ಶಿಕ್ಷೆ ಬೇರೆ, ಅರಿತು ನಡೆಯದೇ ಇರುವಂತ ಜನರಿಗೆ ಆಗುವಂತ ಶಿಕ್ಷೆ ಅದು ಬೇರೆನೇ ಆಗಿರುತ್ತೆ ಪ್ರಿಯ. ದೇವರ ಬಾಯಿ ಇಲ್ಲದೆ ಅಡ್ಡಾಡ್ತಾ ಇದೀವಿ ಇವತ್ತು ಅನೇಕರು. ದೀಕ್ಷಾಸ್ಥಾನ ಅನ್ನೋದು ಏನೋ ಆಟಕ್ಕೆ ತಗೊಂಡು ಅಡ್ಡಾಡ್ತಾ ಇದ್ದೇವೆ. ದೀಕ್ಷಾಸ್ಥಾನ ಅಂದ್ರೆ ಏನಂತ ಗೊತ್ತಿಲ್ಲದೆ ತಗೊಂಡು ಅಡ್ಡಾಡ್ತಾ ಇದ್ದಾರೆ ಸುಮ್ಮನೆ. ಯಾಕಂದ್ರೆ ಇವತ್ತು ಅನೇಕರಿಗೆ ನಾವು ದೀಕ್ಷಾಸ್ಥಾನ ಕೊಡದೇ ಇರುವಂತ ಕಾರಣ ಅದೇ. ತಗೊಂಡು ಅದರಲ್ಲಿ ನಿಯತಾಗಿ ಇರೋದಿಲ್ಲ, ಬಿಟ್ಟು ಹೋಗ್ತಾ ಇರ್ತಾರೆ. ಬಿಟ್ಟು ಹೋದ್ರೆ ಅವ್ರಿಗಾಗುವಂತ ಗತಿ ನಾವು ಏನು ಹೇಳಲಿ, ಸತ್ತ ಮೇಲೆ ನೋಡೋಣ ಅಂತಾರೆ. ಸತ್ತ ಮೇಲೆ ಯಾರನ್ನು ಮಾತಾಡ್ಸಕ್ ಆಗೋದಿಲ್ಲ, ಅಲ್ಲಿ ಹೋಗಿ ಸೇರೋದೇ ಅಷ್ಟೇ. ಆಮೇಲೆ ಅಲ್ಲೆಲ್ಲೂ ಇದು ಆಟದ ವಸ್ತು ಅಲ್ಲ ಪ್ರಿಯರ, ಇದು ಭಾರ. ಆ ಒಂದು ಆತ್ಮ ನಶಿಸಿ ನರಕಿಗೆ ಹೋಗ್ತಾ ಇದೆ. ಅಲ್ಲೆಲ್ಲೂಯ್ಯ. ಸೊ ಅದನ್ನ ನೋಡಿ ಕಣ್ಣೀರು ಬಿಡಬೇಕು ನಾವು. ಹೆಂಗಿದ್ದವರಿಗೆ ಹೆಂಗ್ ಆಗ್ಬಿಟ್ಟಿದಾರಲ್ಲ ಅಂತೇಳಿ ಕಣ್ಣೀರು ಬಿಡಬೇಕು. ನೆಹೆಮೀಯನಿಗೆ ಆ ಭಾರ ಇತ್ತು. ಅಳ್ಳುತ್ತಾ ಅವನೇನ್ ಮಾಡ್ತಿದ್ದಾನೆ, ದೇವರ ಸಮ್ಮುಖದಲ್ಲಿ ಮೊರೆ ಇಡ್ತಾ ಇದ್ದಾನೆ. ಅವನಿಗೊಂದು ಒಂದೇ ಒಂದು ಭಾರ, ಆ ಒಂದು ಕೆಡವಲ್ಪಟ್ಟ ಗೋಡೆಗಳು ಕಟ್ಟಲ್ಬೇಕು. ಅಲ್ಲೆಲ್ಲೂಯ್ಯ. ಸುಟ್ಟಾಕಿರುವಂತ ದೇವರ ಆಲಯವು ಕಟ್ಟಲ್ಪಡಬೇಕು. ಅದಕ್ಕೆ ನನಗೆ ಸಹಾಯ ಬೇಕು ದೇವರೇ ಅಂತೇಳಿ ದೇವರ ಸಮ್ಮುಖದಲ್ಲಿ ದುಃಖಿತನಾಗಿ ಉಪವಾಸದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. 11ನೇ ವಚನವನ್ನು ಓದಿಕೊಳ್ಳೋಣ. ಸ್ವಾಮಿ, ಕೃಪೆ ಮಾಡು ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮ ಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಯು ಕಿವಿಗೊಡು. ಆಮೆನ್, ಹಲ್ಲೆಲೂಯಾ. ನಿನ್ನ ನಾಮದ ಸ್ವರಕ್ಕೆ, ನಿನ್ನ ನಾಮದ ಆ ಒಂದು ಕಾರ್ಯಕ್ಕೆ ಭಯಪಡುವಂತ ಈ ದಾಸನ ಸ್ವರಕ್ಕೆ ಏನ್ ಮಾಡು, ಕಿವಿಗೊಡು. ನೋಡ್ರಿ, ಅವನ ಏನು ಕೇಳಲಿಲ್ಲ, ಐಶ್ವರ್ಯ ಕೇಳಲಿಲ್ಲ, ತನ್ನ ಮನೆ ಕಟ್ಟಬೇಕಂತ ಇಷ್ಟಪಡ್ತಾ ಇಲ್ಲ, ತನ್ನ ಒಂದು ಜೀವನ ಸರಿಯಾಗಬೇಕಂತ ಇಷ್ಟಪಡ್ತಾ ಇಲ್ಲ. ಅವನು ಬಯಸಿದ್ದು ಒಂದೇ ಒಂದು, ನನ್ನ ಜನರು ನಾಶನದಲ್ಲಿ ಇದ್ದಾರೆ, ನನ್ನ ಜನರು ಇರುವಂತ ದೇಶವು ನಾಶನದಲ್ಲಿ ಇದೆ. ಆ ಒಂದು ಪಟ್ಟಣವ ರಕ್ಷಣೆಗೆ ಬರಬೇಕು. ಆ ಪೌಳಿ ಗೋಡೆಗಳು ಕಟ್ಟಲ್ಪಡಬೇಕು. ನನ್ನ ದೇಶವನ್ನು ನಾವು ಭದ್ರಗೊಳಿಸಬೇಕು. ಆಮೇಲೆ ನನ್ನ ದೇಶವನ್ನು ನಾನೇನ್ ಮಾಡಬೇಕು, ಭದ್ರಗೊಳಿಸಬೇಕು. ಅದಕ್ಕೆ ನನ್ನ ಪ್ರಾರ್ಥನೆಗೆ ಕಿವಿಗೊಡು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುದ್ದಿ ಕೇಳಿದ ಕೂಡಲೇ ನಾವು ಬೀಳಬೇಕಾಗಿರೋ ಜಾಗ ಯಾವುದು? ಬೀಳಬೇಕಾಗಿರೋ ಜಾಗ ಯಾವುದು? ದೇವರ ಸನ್ನಿಧಾನ. ಹಲ್ಲೆಲೂಯಾ. ಸುದ್ದಿ ಬಂದ ಕೂಡಲೇ ನಾವು ಎಲ್ಲಿ ಬೀಳಬೇಕ್ರಿ? ದೇವರ ಸನ್ನಿಧಾನದಲ್ಲಿ ಹೋಗಿ ಬೀಳಬೇಕು. ನೆಹೆಮೀಯ ಅದನ್ನೇ ಮಾಡಿದ. ಸುದ್ದಿನ ಕೇಳಿದ ಕೂಡಲೇ ದೇವರ ಸಮ್ಮುಖದಲ್ಲಿ ಹೋಗಿ ಬಿದ್ದು ಅಳ್ಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಾರ್ಥನೆ ಮಾಡಿ ಎಲ್ಲಿ ಹೋಗ್ತಾ ಇದ್ದಾನೆ? ರಾಜನ ಹತ್ರ ಊಟ ಬಡಿಸ್ಲಿಕ್ಕೆ ಹೊಂಟ. ಹಲ್ಲೆಲೂಯಾ. ಈಗ ಅವನ ಹೃದಯ ತುಂಬ ಏನೈತಿ? ದುಃಖ ಐತಿ, ಭಾರ ಐತಿ, ವೇದನೆ ಐತಿ. ಉಪವಾಸದಲ್ಲಿದ್ದಾನೆ, ಅಳುತ್ತಾ ಇದ್ದಾನೆ. ಅವನ ಮುಖ ಹೆಂಗಿರುತ್ತೆ? ಈಗ ಸಪ್ಪಗೆ ಇರುತ್ತೆ. ಅದೇ ಮುಖದೊಂದಿಗೆ ಯಾರ ಹತ್ರ ಹೋಗ್ತಾ ಇದ್ದಾನೆ? ದೇವರ ಸನ್ನಿಧಾನದಿಂದ ಹೊರಟು ರಾಜನ ಸಮ್ಮುಖದಲ್ಲಿ ಹೋಗ್ತಾ ಇದ್ದಾನೆ. ಯೋಚನೆ ಮಾಡ್ರಿ, ಈಗ ಅವನು ನಗು ಬೇಕು ಅಂದ್ರೂ ನಗು ಬರ್ತಾ ಇಲ್ಲ, ಅಷ್ಟು ದುಃಖ ಇದೆ. ಆದ್ರೆ ಇದೇ ಮುಖದೊಂದಿಗೆ ರಾಜನ ಮುಂದೆ ಹೋದ್ರೆ ಅವ ಯಾರು ನೋಡಂಗಿಲ್ಲ, ಪಾರ್ಶಾಲಿಟಿ ಎಲ್ಲ ಇಲ್ಲ. ತೆಗಿ ಅಂದ್ರೆ ತೆಗಿಬೇಕು. ರಾಣಿ, ನಮಗೆ ಎಸ್ತರ ಪುಸ್ತಕದಲ್ಲಿ ಗೊತ್ತೈತಿ, ರಾಣಿನ ಕರೆಗಳಿಸ್ತಾನ ರಾಜ. ಆಕಿ ಬರೋಂಗಿಲ್ಲ ಅಂತ ಹೇಳ್ತಾಳ, ಇಮ್ಮಿಡಿಯೇಟ್ ಆಗಿ ಆಕಿನ ತೆಗೆದು ಬಿಡ್ತಾನೆ. ಇಮ್ಮಿಡಿಯೇಟ್ ಆಗಿ. ಅಷ್ಟು ರಾಜ ಅಂದ್ರೆ ಹಂಗೆ, ಇಮ್ಮಿಡಿಯೇಟ್ ಆಗಿ ಅವಳನ್ನ ತೆಗೆದು ಅವಳ ಸ್ಥಾನಕ್ಕೆ ಬೇರೊಬ್ಬಕಿನ ರಾಣಿಯಾಗಿ ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ರಾಜ ಅಂದ್ರೆ ಅಷ್ಟೇ ಕಠೋರವಾಗಿರ್ತಾನೆ. ಯಾಕಂದ್ರೆ ಅಷ್ಟು ಭಯ, ನಡುಗ್ತಾವ ಜನ. ಅಂದ್ರೆ ರಾಜ ಬರ್ತಾನಂದ್ರೆ ನಡುಗ್ತಾರೆ, ಅಷ್ಟು ಒಂದು ಭಯ ಇರುತ್ತೆ. ಈಗ ರಾಜನ ಮುಂದೆ ನೆಹೆಮೀಯ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಹೋಗಿ ಏನ್ ಮಾಡ್ತಿದ್ದಾನ್ರಿ? ಅಲ್ಲಿ ಹೋಗಿ ಏನ್ ಮಾಡ್ತಿದ್ದಾನೆ? ರಾಜನಿಗೆ ಊಟ ಕೊಡ್ತಾ ಇದ್ದಾನೆ. ಊಟ ಕೊಡುವಾಗ ರಾಜ ಮುಖ ನೋಡ್ತಾನೆ. ಅವನ ಮುಖ ಹೆಂಗಿದೆ? ಮುಖ ಹೆಂಗಿದೆ? ಆಮೆನ್. 2ನೇ ವಚನ, 2ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಅರಸನು ನನಗೆ
ನೀನು ಕಳೆಗೊಂದಿದವನಾಗಿ ಕಾಣುವುದೇಕೆ? ನೀನು ಕಳೆಗೊಂದಿದವನಾಗಿ ಕಾಣುವುದು ಏಕೆ? ನಿನಗೆ ದೇಹಾಲಸ್ಯವಿಲ್ಲವಲ್ಲ? ನಿನಗೆ ದೇಹಾಲಸ್ಯ ಇಲ್ಲವಲ್ಲವಾ? ಇದಕ್ಕೆ ಮನೋವೇದನೆಯೇ ಹೊರತು ಏನೋ ನಿನ್ನ ಮನಸ್ಸಿನಲ್ಲಿ ದುಃಖ ಇದೆ, ಕಾರಣವಲ್ಲ. ಅದೇ ಕಾರಣವಾಗಿರ್ಬೋದು. ನೀನು ಯಾವಾಗಲೂ ಹಿಂಗಿರುವಲ್ಲ, ನೀನು ನಗು ಮುಖದಿಂದ ಇರೋವ, ಯಾವಾಗಲೂ ಕಳೆಗಳಿಂದ ಇರೋವ. ಆದರೆ ಇವತ್ತು ಯಾಕೋ ಹಿಂಗಿದಿ, ನಿಮ್ಮ ಐಗಳನ್ನು ಅಲ್ಲ, ಅಲಕ್ಷ್ಯ ಮಾಡ್ಕೊಳ್ಳೋನು ಅಲ್ಲ, ನಿನಗೆ ರೋಗನೂ ಬರೋದಿಲ್ಲ. ನೀನು ಯಾವಾಗಲೂ ಆ್ಯಕ್ಟಿವ್ ಪರ್ಸನ್, ನನಗೆ ಗೊತ್ತೈತಿ. ನೀನು ಯಾವಾಗಲೂ ಚುರುಕಾಗಿರುವಂಥ ವ್ಯಕ್ತಿ, ನಿನಗೆ ಯಾವ ರೋಗನೂ ಬಂದಿರಲಿಕ್ಕಿಲ್ಲ. ಆದರೂ ನಿನ್ನ ಮುಖ ಹೆಂಗಿದೆ, ಸಪ್ಪಗಿದೆ. ಅಂದರೆ ಏನೋ ಮನಸ್ಸನ್ನು ಇಟ್ಟುಕೊಂಡು ಕೊರಗ್ತಾ ಇದ್ದಿ. ಆಮೇನ್, ಇದು ದೇವರ ಉತ್ತರವಾಗಿದೆ. ಹಲ್ಲೆಲೂಯಾ. ರಾಜ ಹಿಂಗೆಲ್ಲ ಮಾತಾಡೋ ಅಲ್ಲ. ಆದರೂ ನೆಹೇಮಿನ ಹತ್ರ ರಾಜ ಮಾತಾಡ್ತಾ ಇದ್ದಾನಂದ್ರೆ ಅವನು ಮಾಡಿದ ಪ್ರಾರ್ಥನೆ. ಆಮೇನ್, ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಅಳುತ್ತಾ ಗೋಲಾಡ್ತಾ ಉಪವಾಸ ಮಾಡ್ತಾ ಪ್ರಾರ್ಥನೆ ಮಾಡಿ ಇಲ್ಲಿ ಬರುವಾಗ ರಾಜನ ಕಣ್ಗಳಲ್ಲಿ ದಯೆ ದೊರಕ್ತಾ ಇದೆ. ರಾಜ ನಿಂತು ಯಾಕಪ್ಪ ಹಿಂಗಿದಿ ಅಂತ ಮಾತಾಡ್ತಾ ಇದ್ದಾನಂದ್ರೆ ಅದು ದೇವರ ಕೃಪೆಯ ಹೊರತು ಬೇರೆ ಏನಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ದೇವರಲ್ಲಿ ಮಾತಾಡಿದಾನ ರಾಜನ ಸಮ್ಮುಖದಲ್ಲಿ. ಹಲ್ಲೆಲೂಯಾ. ಯಾಕಪ್ಪ ಹಿಂಗಿದಿ, ನಿನ್ನ ಮನಸ್ಸಲ್ಲಿ ಏನೋ ಇಟ್ಟುಕೊಂಡು ಹೊರಗ್ತಾ ಇದ್ದಿ, ಏನಂತ ನನಗೆ ಹೇಳೋವಲ್ಲ ಅಂತ ಹೇಳಿ ಅವನು ಕೇಳ್ತಾ ಇದ್ದಂದ್ರೆ ನಿಜವಾಗಲೂ ಅವನು ಎಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡಿರ್ಬೇಕು ದೇವರ ಸಮ್ಮುಖದಲ್ಲಿ. ಆಮೇಲೆ ಹಲ್ಲೆಲೂಯಾ. ಅವನು ಅಷ್ಟು ಮಟ್ಟಿಗೆ ಅಲ್ಲಿ ಪ್ರಾರ್ಥನೆ ಮಾಡಿದಕ್ಕೆ ಇಲ್ಲಿ ರಾಜ ಕೇಳ್ತಾ ಇದ್ದಾನೆ, ಏನಾಯ್ತು, ಏನ್ ಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಅವನಿಗೆ ಅದೇ ಚಾನ್ಸ್ ನನ್ನ ದೇವರು ಮಾತಾಡಿಸಿದ. ಅವನು ಇಮ್ಮಿಡಿಯೇಟ್ ಆಗಿ ಮತ್ತೆ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜನು ಕೇಳಿದ ಕೂಡಲೇ ಅವನು ಏನ್ ಮಾಡ್ತಿದ್ದಾನೆ, ನಾನು ಅರಸನು ಚಿರಂಜೀವಿಯಾಗಿರಲಿ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಓಕೆ ಉತ್ತರ ಹೇಳ್ತಾ ಇದ್ದಾನೆ. ಅವನಿಗೆ ಇದೇ ವೆಯ್ಟ್ ಮಾಡ್ತಾ ಇದ್ದಾನೆ. ಏನಂತೆ, ರಾಜ ಕೇಳಬೇಕು, ನಾನು ಹೇಳಬೇಕು. ಹಲ್ಲೆಲೂಯಾ. ಅದೇ ಅವನ ಪ್ರಾರ್ಥನೆಯಾಗಿತ್ತು. ಹಲ್ಲೆಲೂಯಾ. ನನಗೆ ಸಹಾಯ ಬರಬೇಕು ಸ್ವಾಮಿ, ನನಗೆ ದಾರಿ ಬರಬೇಕು ಸ್ವಾಮಿ, ನನಗೆ ಸಪೋರ್ಟ್ ಬರಬೇಕು ಸ್ವಾಮಿ, ಆದರೆ ನೀನು ಮಾತ್ರ ಕೊಡ್ಲಿಕ್ಕೆ ಶಕ್ತನಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಬಂದು ನಿಂತಿದ್ದಾನೆ. ಅಲ್ಲೆಲ್ಲೋ ಇಲ್ಲಿ ಬಂದು ನಿಂತ ಕೂಡ ರಾಜ ಕೇಳ್ತಾ ಇದ್ದಾನೆ, ಏನಪ್ಪ ಏನಾಯ್ತು, ಯಾಕೆ ನೀ ಹಿಂಗಿರೋ ಮನುಷ್ಯ ಅಲ್ಲಲ್ಲ, ಏನ್ ಸಮಸ್ಯೆ, ಊಟ ಮಾಡೋರು ಬಿಟ್ಟು ರಾಜ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಅದೆಲ್ಲ ಆ ಒಂದು ಟೈಮ್ ಎಲ್ಲ ತುಂಬಾ ಕಠಿಣವಾದ ಸಮಯ ಪ್ರಿಯರೇ, ನಾವ್ ಅನ್ಕೊಂಡಿರೋ ಪ್ರಕಾರ ಇಲ್ಲ. ಆಮೇನ್, ಹಲ್ಲೆಲೂಯಾ. ರಾಜ ಅಂದ್ರೆ ಟೈಮ್, ಆ ಟೈಮ್ ಒಳಗೆ ಊಟ ಆಗ್ಬೇಕು ಅವನಿಗೆ. ಹಲ್ಲೆಲೂಯಾ. ಸೊ ಆ ಟೈಮ್ ಅಂದ್ರೆ ಊಟ ಮಾಡೋದು ಬಿಟ್ಟು ಅವನ ನೆಹೇಮಿನ ವಿಚಾರಿಸ್ತಾ ಇದ್ದಾನಂದ್ರೆ ಅದು ದೇವರ ಕೃಪೆ. ಆಮೇಲೆ ಹಲ್ಲೆಲೂಯಾ. ಕೇಳ್ತಾ ಇದ್ದಾನೆ, ಏನಾಯ್ತು, ಅವನು ಇದೇ ಚಾನ್ಸ್, ಎಲ್ಲ ಪ್ರಿಪೇರ್ಡ್ ಆಗಿ ಹೋಗಿದ್ದಾನೆ. ಆಮೇನ್. ನನ್ನ ದೇವರು ನನಗೆ ಏನಾದ್ರು ಉತ್ತರ ಕೊಡಬೇಕು, ನಾನು ಉತ್ತರ ಬಂದ ತಕ್ಷಣ ನಾನು ಈ ರೀತಿಯಾಗೆಲ್ಲ ಮಾತಾಡ್ಬೇಕಂತೇಳಿ ಆಲ್ರೆಡಿ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಎಲ್ಲ ಪ್ರೀ ಪ್ಲಾನ್. ಆಮೇನ್. ಮುಂಚೆನೆ ಎಲ್ಲ ಮಾತಾಡ್ಕೊಂಡು ಬಿಟ್ಟಾನೆ ದೇವರ ಹತ್ರ. ಹಲ್ಲೆಲೂಯಾ. ಅವನಲ್ಲಿ ಕೇಳಬೇಕಷ್ಟೇ, ಕೇಳಿದ ತಕ್ಷಣ ಎಲ್ಲ ವರದಿಗಳನ್ನು ಒಪ್ಪಿಸ್ತಾ ಇದ್ದಾನೆ. ಈ ಒಂದು 2ನೇ ಅಧ್ಯಾಯವನ್ನು ತುಂಬ ಚೆನ್ನಾಗಿ ನೀವು ಮನೇಲಿ ಓದಿ ನೋಡ್ರಿ. ಸಂಪೂರ್ಣವಾಗಿ ದೇವರ ಹತ್ರ ಅವನು ಏನು ಮಾಡ್ತಿದ್ದಾನೆ, ರಾಜನ ಹತ್ರ ತಾನು ಎಲ್ಲ ಕಷ್ಟಗಳನ್ನು ಹಂಚಿಕೊಳ್ಳುತ್ತಾನೆ. ಆಮೇಲೆ ನನ್ನ ಜನರು ಅಲ್ಲಿ ದುಃಖಿತರಾಗಿರುವಾಗ ನಾನು ಹೇಗೆ ಹೀಗೆ ಸಂತೋಷವಾಗಿರಲಿ, ನನ್ನ ದೇಶವು ಅಲ್ಲಿ ಪಟ್ಟಣವು ಹಾಳಾಗಿರುವಾಗ ನಾನು ಮಾತ್ರ ಈಗ ಎಲ್ಲಿ ನಗುಮುಖದಿಂದ ಇರಲಿ ರಾಜನೇ ಅಂತ ಹೇಳಿ ಆ ರಾಜನ ಮುಂದೆ ತನ್ನ ದುಃಖವನ್ನು ವ್ಯಕ್ತಪಡಿಸುವಾಗ ಆ ರಾಜಗೆ ಇದೆಲ್ಲ ಅವಶ್ಯನೇ ಇಲ್ಲ ರೀ. ಆ ರಾಜ ಇದೆಲ್ಲ ಕೇಳಬೇಕಂತ ಅವಶ್ಯಕತೆ ಇಲ್ಲ. ಆದರೂ ಕೂಡ ರಾಜನು, ಹೌದಾ ಆಯಿತು, ನಾನು ಏನು ಮಾಡಿದ್ರೆ ನೀನು ಸಂತೋಷವಾಗಿರ್ತಿ. ಆಮೇಲೆ ಹಲ್ಲೆಲೂಯಾ. ಚಾನ್ಸ್ ನೋಡ್ರಿ ಹೆಂಗೆ ಬರ್ತಾ ಇದೆ. ಇಮ್ಮಿಡಿಯೇಟ್ ಆಗಿ ಹೇಳ್ತಾ ಇದ್ದಾನೆ, ಏನೂ ಇಲ್ರಿ, ನಾನು ಸ್ವಲ್ಪ ಹೋಗಬೇಕು, ಅಲ್ಲಿ ಏನಾದ್ರು ನಾನು ಸರಿ ಮಾಡಬೇಕು, ಅದಕ್ಕೆ ನಿಮ್ಮ ಸಹಾಯ ನನಗೆ ಬೇಕು. ಹೌದಾ, ನಾನೇನು ಮಾಡಬೇಕು, ಏನು ಬೇಡ್ರಿ, ನಾನು ಹೋಗಿ ಬರ್ಲಿಕ್ಕೆ ರಜೆ ಬೇಕು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ 1 ದಿನ ರಜೆ ಹಾಕೋಂಗಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ, 1 ದಿನ ಲೀವ್ ಇಲ್ಲ ಅವರಿಗೆ. ಆದರೆ ಇವನು ಧೈರ್ಯವಾಗಿ ಅಲ್ಲಿ ಕೇಳ್ತಾ ಇದ್ದಾನೆ, ಸ್ವಲ್ಪ ದಿನ ನನಗೇನು ಮಾಡಬೇಕು, ರಜೆ ಬೇಕು. ಹೌದಾ, ಎಷ್ಟು ದಿನ ಬೇಕು? ಅವನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಷ್ಟು ದಿನ ಬೇಕ್ರಿ. ಆಮೇಲೆ ಅಲ್ಲೆಲ್ಲೋ ಇಷ್ಟು ದಿನ ನನಗೆ ರಜೆ ಬೇಕ್ರಿ, ನಾನು ಹೋಗಿ ಈಗೆಲ್ಲ ಕೆಲಸ ಮಾಡ್ಬೇಕು. ಮತ್ತೆ ನಾನು ಹೋಗುವಾಗ ಅಲ್ಲಿ ಅಡ್ಡಿಪಡಿಸ್ತಾರೆ ಜನ, ಅವರು ನನ್ನನ್ನು ಅಡ್ಡಿಪಡಿಸಬಾರ್ದು ಅಂತ ಹೇಳಿ ನಿಮ್ಮ ಕೈಯಿಂದ ಒಂದು ಲೆಟ್ರ್ ಬೇಕ್ರಿ ನನಗೆ. ಆಮೇಲೆ ಅಲ್ಲೆಲ್ಲೂ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಾನ ಅವನು. ಆಮೇಲೆ ಅಲ್ಲೆಲ್ಲೂಯ್ಯ. ಮತ್ತೆ ಅದು ಮಾತ್ರ ಇಲ್ಲ, ಸ್ವಲ್ಪ ನಾನು ಹೋಗ್ಲಿಕ್ಕೆ ನಿಮ್ಮಿಂದ ಏನಾದ್ರು ಅನುಕೂಲತೆ ಅದನ್ನು ಕೂಡ ನನಗೆ ಮಾಡಿಕೊಡ್ರಿ ಅಂತ ಹೇಳಿ ಅವನು ಅನೇಕ ಒಂದು ವಿಷಯಗಳನ್ನು ಹೇಳುವಂಥವನಾಗಿದ್ದಾನೆ. ನಮಗೆ ಮಾತಾಡುವಾಗ ಸಮಯ ಸಿಕ್ಕಿದ್ರೆ ಸರಿಯಾಗಿ ಮಾತಾಡೋಂಗಿಲ್ಲ, ನೆಟ್ಟಿಗೆ ಮಾತಾಡೋಕೆ ಬರೋಂಗಿಲ್ಲ, ಎದಲತ್ತದಲ್ಲ ಏನಾದ್ರು ಮಾತಾಡಿ ಎಡವಾಗಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲೆಲ್ಲೂಯ್ಯ. ಚಾನ್ಸ್ ಸಿಕ್ಕಿದಾಗ ಜ್ಞಾನವಾಗಿ ಮಾತಾಡ್ಬೇಕು. ಅದಕ್ಕೆ ವಾಕ್ಯ ಹೇಳಿದೆ, ಸರ್ಪದಂತೆ ಜಾಣ್ರಾಗಿರ್ರಿ.
ಆಮೇನ್. ಅಲ್ಲಲ್ಲಿ ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರ್ರಿ. ಅಲ್ಲೆಲ್ಲೂಯ್ಯ. ಸರ್ಪ ಎಷ್ಟು ಜಾಣರಾಗಿರುತ್ತೆ ಅಷ್ಟೇ ಜಾಣತನ ಇರಬೇಕು. ಅವನಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಚಾನ್ಸ್ ಸಿಕ್ಕಿದ ಕೂಡಲೇ ಇದ್ದ ಎಲ್ಲ ವಿಷಯಗಳನ್ನು ಹೇಳಿದ. ಆಮೇಲೆ ಅಲ್ಲ, ಯಾಕಂದ್ರೆ ದೇವರು ರಾಜನ ಕಣ್ಗಳಿಗೆ ದಯೆ ದೊರಕುವಂತೆ ಮಾಡಿದರು. ಅಲ್ಲೆಲ್ಲೂಯ್ಯ. ಅಲ್ಲಿ ನೋಡಿ ಆ ಅಧ್ಯಾಯದಲ್ಲಿ ನೋಡ್ತಾ ಇರುವಾಗ ಆರಾಮಾಗಿ ಅವನೇನು ಮಾಡ್ತಾನೆ, ರಜನೂ ತಗೊಂಡ, ಲೆಟ್ರೂ ತಗೊಂಡ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ಮಾತು ಮೇಲೆ ನಮ್ಮ ವಿಶ್ವಾಸ ನಂಬಿಕೆ ಇಟ್ಟು ಹೋಗ್ತೀವಿ, ಆದರೆ ಅದು ಆಗೋಂಗಿಲ್ಲ. ಏನೋ ಇಮ್ಮಿಡಿಯೇಟ್ ಆಗಿ ಬರೋದು, ಸೈನ್ ಮಾಡಿ ಸೀಲ್ ಮಾಡಿ ಕೊಟ್ಬಿಡ್ರಿ. ಅಲ್ಲೆಲ್ಲೂಯ್ಯ. ರಾಜ ಮಾತಾಡಿದ್ರೆ ಮುಗೀತು. ಆದರೆ ಇವತ್ತಿರುವಂಥ ರಾಜ ನಾಳೆ ಬೇರೆ ಚೇಂಜ್ ಆದರೆ ಹೇಳಕ್ಕಾಗೋದಲ್ಲ. ಹಂಗ ಎಷ್ಟು ಜ್ಞಾನವಾಗಿದ್ದಾನೆ ನೋಡ್ರಿ. ಅಲ್ಲಿ ಮಾತಾಡಿ ಹೋಗುವಾಗಲೇ ನೀವು ಲೆಟ್ರ್ ಬರೆದು ಕೊಡಬೇಕ್ರಿ, ಯಾರು ನಮಗೆ ಅಡ್ಡಿ ಮಾಡಬಾರ್ದು ಹೋಗ್ಲಿಕ್ಕೆ. ಒಂದು ಲೆಟ್ರ್ ಬರೆದು ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಬರೆಸ್ಕೊಂಡು ಹೋಗ್ತಾ ಇದ್ದಾನ್ರಿ. ಅಲ್ಲೆಲ್ಲೂಯ್ಯ. ಬರೆಸ್ಕೊಂಡು ಹೋಗ್ತಾ ಇದ್ದಾನೆ. ಅದು ಮಾತ್ರ ಇಲ್ಲ, ಮತ್ತೆ ರಾಜನು ನೀವು ಒಬ್ಬನೇ ಹೋಗ್ತೀಯಾ, ಆಯ್ತು ನನ್ನ ಸೈನ್ಯವನ್ನು ಕೂಡ ನೀನು ಕರ್ಕೊಂಡು ಹೋಗು. ಆಮೇಲೆ ಅಲ್ಲೆಲ್ಲೂಯ್ಯ. ಇವ ಕೇಳದೇ ಇರೋದನ್ನು ಕೂಡ ರಾಜ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ತನ್ನ ಒಂದು ಸೈನ್ಯಗಳನ್ನು ಕೇಳುವುದನ್ನು ಏನ್ ಮಾಡ್ತಿದ್ದಾನೆ, ಅವನೊಂದಿಗೆ ಕಳಿಸಿಕೊಡ್ತಾ ಇದ್ದಾನೆ. ಇದು ದೇವರ ಕಾರ್ಯ. ಅಲ್ಲೆಲ್ಲೂಯ್ಯ. ನೀನು ಸುದ್ದಿ ಕೇಳಿದ ಕೂಡಲೇ, ನೀನು ದುಃಖ ಬಂದ ಕೂಡಲೇ ನೀನು ಯಾರ ಮುಂದೆ ತಲೆ ತಗ್ಗಿಸ್ಬೇಕಂದ್ರೆ ದೇವರ ಮುಂದೆ ಬಂದು ತಲೆ ತಗ್ಗಿಸಿಕೋ. ದೇವರು ನಿನ್ನ ಮಂದಿ ಮುಂದೆ ತಲೆ ಎತ್ತುವಂತವನಾಗಿ ಮಾಡುವಂತವನಾಗಿ. ಆಮೇಲೆ ಎಂತ ಒಂದು ಉತ್ತರ ಬರ್ತಾ ಇದೆ ದೇವರ ಹತ್ರ. ಅಲ್ಲೆಲ್ಲೂಯ್ಯ. ಅವ್ನು ಮಾಡಿದ ಕೆಲಸ ಇದೆ ಪ್ರಿಯ. ಅವನು ಆರಾಮಾಗಿ ರಜೆ ತಗೊಂಡು ಹೋಗ್ತಾ ಇದ್ದಾನೆ. ಹೋಗಿ ಜನಗಳ ಒಂದಿಗೆ ಮಾತಾಡ್ತಾ ಇದ್ದಾನೆ. ಏನೇನೆಲ್ಲ ಆಗಿದೆ ದೇಶದಲ್ಲಿ, ಏನೇನೆಲ್ಲ ಆಗಿದೆ ದೇಶದಲ್ಲಿ, ಏನೆಲ್ಲ ಸುಟ್ಟು ಹೋಗಿದೆ ಅಂತೇಳಿ ಆ ಒಂದು 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, 2ನೇ ಅಧ್ಯಾಯ 17ನೇ ವಚನದಿಂದ ನಾವು ನೋಡ್ತಾ ಇದ್ದೀವಿ. 11ನೇ ವಚನದಿಂದ 16ನೇ ವಚನದವರೆಗೆ ಅವನೆಲ್ಲ ಒಂದು 3 ದಿನ ಪ್ರಯಾಣ ಮಾಡ್ತಾ ಇದ್ದಾನೆ. ಇಡೀ ಹಗಲು ರಾತ್ರಿ ಏನು ಮಾಡ್ತಾ ಇದ್ದಾನೆ, ಪ್ರಯಾಣ ಮಾಡಿ ಸರ್ವೆ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ, ಏನ್ ಮಾಡ್ತಿದ್ದಾನ್ರಿ, ಸರ್ವೆ ಮಾಡ್ತಾ ಇದ್ದಾನೆ. ಏನಾಗಿದೆ, ಏನೆಲ್ಲ ಕೆಡವಲ್ಪಟ್ಟಿದೆ, ಏನೆಲ್ಲ ಹಾಳಾಗಿದೆ ಅಂತೇಳಿ ಸರ್ವೆ ಮಾಡ್ತಾ ಇದ್ದಾನೆ. ಇವತ್ತು ನಾವು ಕೂಡ ನಮ್ಮ ದೇಶದಲ್ಲಿ ಸರ್ವೆ ಮಾಡುವಂಥವರಾಗಿರಬೇಕು. ಅರ್ಥ ಆಯ್ತಲ್ಲ, ನಮ್ಮ ದೇಶಗಳಲ್ಲಿ ಸರ್ವೆ ಮಾಡಬೇಕು. ಅಲ್ಲೆಲ್ಲೂಯ್ಯ. ನಮ್ಮ ಒಂದು ಪಟ್ಟಣದಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ಬೀದಿಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕುಟುಂಬಗಳಿದೆ, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಫಸ್ಟ್ ನಾವು ಏನು ಮಾಡ್ಬೇಕ್ರಿ, ಸರ್ವೆ ಮಾಡಬೇಕು. ಆಮೇಲೆ ಅಲ್ಲೂ ಯಾವ ಜನಾಂಗ ಇದ್ದಾರೆ, ಆ ಜನಾಂಗಗಳಿಗೆ ಸುವಾರ್ತನೆ ಹೇಗೆ ಸಾರಬೇಕು ಅಂಥೇಳಿ ನಾವು ಕೂಡ ಏನು ಮಾಡಬೇಕು, ಸರ್ವೆ ಮಾಡಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಅವನು ಹೋದ ತಕ್ಷಣ ಕೆಲಸ ಶುರು ಮಾಡಿಲ್ಲ, ಸರ್ವೆ ಮಾಡ್ತಿದ್ದ. ಲೆಲೂಯ. ಸರ್ವೆ ಮಾಡಿದ ಕೂಡಲೇ ಅವನು 3ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ನಾವು ನೋಡೋದಾದರೆ ಅವನೊಂದು ಟೀಮನ್ನು ಫಾರ್ಮ್ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂ ಏನು ಮಾಡ್ತಿದ್ದಾನ್ರಿ, ಒಂದು ಗುಂಪನ್ನು ಕಟ್ಟುತ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಫಸ್ಟ್ ನಾವು ಸರಿಯಾಗಿರಬೇಕು. ನಮ್ಮೊಂದಿಗೆ ನಮ್ಮ ಆತ್ಮೆಗೆ ಹೋಲುವಂಥವನ್ನ ನಮ್ಮ ಸಂಗಡ ಏನು ಮಾಡ್ಕೋಬೇಕು, ನಾವು ಸೇರಿಸ್ಕೊಳ್ಳಬೇಕು. ಉದಾಹರಣೆಗೆ ನೀವು ಪ್ರೇಯರ್ ಮಾಡ್ತಾ ಇದ್ದೀರಿ, ನಿಮ್ಮ ಥರನೇ ಪ್ರೇಯರ್ ಮಾಡುವಂಥ ಆತ್ಮ ನಿಮಗೆ ಹೊಂದತ್ತೆ ಅಂತ ಹೇಳಿದರೆ ಅವ್ರ ಜೊತೆಗೆ ಸ್ನೇಹ ಬೆಳೆಸಿಕೊಂಡು ಇಬ್ಬರು ಸೇರಿ ಪ್ರಾರ್ಥನೆ ಮಾಡಿ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಯಾಕಂದ್ರೆ ಐಕ್ಯ ಮನಸ್ಸುಳ್ಳವರು ಒಂದಾಗಿರುವಾಗ ಅದು ಬಲವಾಗಿರುವಂಥದ್ದಾಗಿದೆ. ಒಬ್ಬರೇ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬರೇ ಯಾವ ಕೆಲಸವನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೂಯ್ಯ. ಅಂದ ಮೇಲೆ ಒಂದು ಟೀಮ್ ಬೇಕು ನಮಗೆ. ಅಲ್ಲೆಲ್ಲೂಯ್ಯ. ಹಂಗಾಗಿ ಅವನು ಏನು ಮಾಡ್ತಿದ್ದಾನೆ, ಆ ಕೆಲಸವನ್ನು ಮಾಡಲಿಕ್ಕೆ ಆಸಕ್ತಿ ಉಳ್ಳ, ಅದೇ ಭಾರ ಉಳ್ಳ ಕೆಲವೊಂದು ವ್ಯಕ್ತಿಗಳನ್ನು ಆರಿಸಿಕೊಂಡು ಆ ಟೀಮನ್ನು ಏನು ಮಾಡ್ತಿದ್ದಾನೆ, ಅವನು ಬಲಪಡಿಸ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇಮಿಡಿಯೇಟ್ ಆಗಿ ಹೋಗಿ ಜಯಿಸ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಒಂದು ಫಾರ್ಮೇಷನ್ ಇರಬೇಕು ನಮಗೆ. ಅಲ್ಲೆಲ್ಲೂಯ್ಯ. ಒಂದು ತಂಡ ಇರಬೇಕು ನಮಗೆ, ಒಂದು ಗ್ರೂಪ್ ಇರಬೇಕು ನಮಗೆ. ಅಲ್ಲಲ್ಲಿ ಅದಕ್ಕೆ ಗ್ರೂಪ್ ಪ್ರೇಯರ್ ಮಾಡ್ತಾ ಇರೋದು. ಅದಕ್ಕೆ ಬೆಳಗಿನ ಜಾವದಲ್ಲಿ ಆ ಒಂದು ಕಾನ್ಫರೆನ್ಸ್ ಕಾಲೆಲ್ಲ ಇದಕ್ಕೆ ಮಾಡ್ತಾ ಇದೀವಿ ಅಂದರೆ ಒಂದು ಐಕ್ಯತೆಯಲ್ಲಿ ನಾವು ಸೇರಿ ಬರ್ತೀವಿ. ನಮ್ದೊಂದು ಟೀಮ್ ಇರುತ್ತೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಫಸ್ಟ್ ನಾವೇನು ಮಾಡಬೇಕು, ಸೊ ರಿಸರ್ಚ್ ಮಾಡಬೇಕು. ಆಮೇಲೆ ನಾವು ಟೀಮನ್ನು ಏನು ಮಾಡಬೇಕು, ಫಾರ್ಮ್ ಮಾಡಬೇಕು. ಅಲ್ಲೆಲ್ಲೂಯ್ಯ. ಸೊ ಆ ಒಂದು ಸಂಶೋಧನೆ ಅದೇನಂತಾರೆ, ರಿಸರ್ಚ್ಗೆ ಸರ್ವೆ ಮಾಡೋದಕ್ಕೆ ಏನಂತಾರೆ, ಸಮೀಕ್ಷೆ ಮಾಡಬೇಕು. ಫಸ್ಟ್ ನಾವೇನು ಮಾಡಬೇಕು, ಸಮೀಕ್ಷೆ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಸೊ ಕೆಲವೊಂದು ಗುಂಪುಗಳನ್ನು ನಾವು ಮಾಡಿಕೊಂಡು ಒಟ್ಟಾಗಿ ಕೆಲಸ ಮಾಡಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನೆಗೆಮಿ ಅದನ್ನೇ ಮಾಡ್ತಾ ಇದೆ. ನೆಗೆಮಿನ ಜೀವಿತವನ್ನು ನಾವು ಏನು ಮಾಡಬೇಕು, ಫಾಲೋ ಮಾಡಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಮ್ಮ ಆತ್ಮಕ್ಕೆ ಯಾರು ಒಪ್ಪುತ್ತಾರೆ, ನಮ್ಮ ಥರನೇ ಪ್ರಾರ್ಥನೆ ಮಾಡುವ ಆತ್ಮ ನಮಗೆ ಒಪ್ಪುತ್ತಾ, ಅವ್ರ ಜೊತೆಗೆ ಸೇರಿ ಪ್ರಾರ್ಥನೆ ಮಾಡಿದ್ರೆ ನಮಗೆ ಉತ್ಸಾಹ ಬರುತ್ತಾ ಅಂದರೆ ಅಂಥವ್ರ ಜೊತೆಗೆ ಇನ್ನೂ ಅತಿಗವಾಗಿ ಏನು ಮಾಡ್ರಿ, ಸೇರಿ ಪ್ರಾರ್ಥನೆ ಮಾಡ್ರಿ. ಆ ಪ್ರಾರ್ಥನೆ ಬಲವುಳ್ಳದಾಗಿರುತ್ತೆ. ಆಮೇಲೆ ಅಲ್ಲಲ್ಲೂ ಈ ನೀತಿವಂತರುಗಳು ಮಾಡುವಂತ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹುಬಲವಾಗಿರುತ್ತೆ.
ಆಮೇಲೆ ಸೊ ಆ ಪ್ರಾರ್ಥನೆಯನ್ನು ಇವತ್ತು ನಾವು ಮಾಡುವಂಥವರಾಗಿರಬೇಕು. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಅದು ಮಾತ್ರವಿಲ್ಲದೆ ಅವನ ಟೀಮನ್ನು ಕಟ್ಟಿಕೊಂಡದ್ದು ಮಾತ್ರ ಇಲ್ಲ, 3ನೇ ಅಧ್ಯಾಯದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಆಮೇಲೆ ಕೆಲಸ ಏನ್ ಮಾಡ್ತಿದ್ದಾನೆ? ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಗಳನ್ನು ತಗೊಳ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದು ಜವಾಬ್ದಾರಿಗಳನ್ನು ತಗೊಂಡು ಏನ್ ಮಾಡ್ತಿದ್ದಾರೆ? ಆ ಒಂದು ಪೌಳಿ ಗೋಡೆಗಳನ್ನ, ದ್ವಾರಗಳನ್ನ, ಬಾಗಿಲುಗಳನ್ನ ಕಟ್ಟುತ್ತಾ ಇದ್ದಾರೆ. 3ನೇ ಅಧ್ಯಾಯ ಪೂರ್ತಿ ಕಟ್ಟುತ್ತಾ ಇದ್ದಾರೆ. ಅಲ್ಲೆಲೂಯ, ಅಲ್ಲೆಲೂಯ. ದೇವರ ಕೆಲಸ ಕೈ ಹಾಕ್ತೀವಿ ಅಂದ್ರೆ ಅಡ್ಡಿ ಬರದೇ ಇರತ್ತಾ? ಸೈತಾನ ಅದಕ್ಕೋಸ್ಕರ ಏನ್ ಮಾಡ್ತಿರ್ತಾನ್ರಿ? ಆಮೇಲೆ ನಮಗೊಂಚೂರು ಒಳ್ಳೇದಾದ್ರೆ ಅವನ್ ಸಹಿಸ್ಕೊಳ್ಳಂಗಿಲ್ಲ. ನಮಗೊಂಚೂರು ಒಳ್ಳೇದು ನಡೆದು ಬಿಟ್ರೆ ಅವನೇನ್ ಮಾಡಂಗಿಲ್ಲ, ಸಹಿಸ್ಕೊಳ್ಳೋದು ಇಲ್ಲ. ಅಲ್ಲೆಲೂಯ. ಸೊ ಹಂಗೆ ಸೈತಾನ ಏನ್ ಮಾಡ್ತಾ ಇರ್ತಾನೆ? ಅಲ್ಲಿ ಏನ್ ಮಾಡ್ತಿರ್ತಾನೆ? ಇವ್ರನ್ನ ಹೆಂಗ್ ನುಂಗೋಣ ಅಂತೇಳಿ ಏನ್ ಮಾಡ್ತಿರ್ತಾನೆ ಅವನು? ಹೊಂಚಾಕಿ ಕಾಯ್ತಾ ಇರ್ತಾನೆ. ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ವಿರೋಧಿಗಳು ಬಂದ್ಬಿಟ್ರು. ಹೆಂಗ್ ಕೆಲಸ ನಡೆಸ್ಬೋದು? ಯಾರು ಪರ್ಮಿಷನ್ ಕೊಟ್ರು? ಹೆಂಗಾಯ್ತು? ಏನಾಯ್ತು ಅಂತೇಳಿ. ಅಲ್ಲೆಲೂಯ. ಆದ್ರೆ ನೆಹೆಮಿಯ ಯಾರಿಗೂ ತಲೆ ಬಗ್ಗಿಲ್ಲ. ನೆಹೆಮಿಯ ಯಾರಿಗೂ ಏನ್ ಮಾಡ್ಲಿಲ್ರಿ? ತಲೆ ಬಗ್ಲಿಲ್ಲ. ಯಾಕ? ನನ್ನ ಹತ್ರ ರಾಜನ ಆಜ್ಞೆ ಇದೆ, ಅದನ್ನೂ ಮೀರಿ ನಾನು ಮಾಡ್ತೀನಿ ಅಂದ್ರೆ ದೇವರ ಸಹಾಯವಿದೆ. ನಾನು ಸಾಧಾರಣ ಕೆಲಸ ಮಾಡ್ತಾ ಇಲ್ಲ, ಪರಲೋಕ ದೇವರ ಆಜ್ಞೆಯನ್ನು ನಾನು ನಡೆಸ್ತಾ ಇದ್ದೇನೆ. ಅಲ್ಲೆಲೂಯ. ಎಂತ ಧೈರ್ಯವಾಗಿ ಮಾತಾಡ್ತಾ ಇದ್ದಾನೆ. ನರ ಮನುಷ್ಯನೇನು ಭಯಪಡೋದಿಲ್ಲ. ಹೆಚ್ಚಂದ್ರೆ ಏನ್ ಜೀವ ತೆಗಿತೀಯಾ? ನಾನ್ ಸಾಯ್ತೀನಿ, ಆದ್ರೆ ನಾನ್ ಸತ್ರೆ ನನ್ನಿಂದ ಇನ್ನೂ 4 ಜನ ಹುಟ್ಟೇಳುವಂತವರಾಗಿರ್ತಾರೆ. ಅಲ್ಲೆಲೂಯ. ಸೊ ಮರ ಸಾಯ್ಬೋದು, ಆದ್ರೆ ಅದ್ರ ಪಕ್ಕದಲ್ಲಿ ಇರುವಂತ ಅನೇಕ ಸಸ್ಯಗಳು ಹುಟ್ಟುಕೊಳ್ಳುತ್ತದೆ. ಇವತ್ತು ಭಾರತ ದೇಶದಲ್ಲಿ ಸೇವೆ ಹಿಂಗೆ ನಡೀತಾ ಇದೆ ಪ್ರಿಯರೇ. ಅಲ್ಲೆಲೂಯ. ಅನೇಕ ಅಡೆತಡೆಗಳ ಮಧ್ಯದಲ್ಲಿಯೋ, ಅನೇಕ ತೊಂದರೆಗಳ ಮಧ್ಯದಲ್ಲಿಯೋ ಸೇವೆ ಬೆಳೀತಾ ಇದೆ. ಆಮೇಲೆ ಯಾಕಂದ್ರೆ ಪರಲೋಕದ ದೇವರ ಕೆಲಸವಾಗಿದೆ ಅದು. ಅಲ್ಲೆಲ್ಲೂ ಆತನ ನಮಗೆ ಸಹಾಯಗಳನ್ನು ಎಬ್ಬಿಸಿಕೊಡುವಂತವನಾಗಿದ್ದಾನೆ. ಇಷ್ಟು ಅಡೆತಡೆಗಳ ಮಧ್ಯದಲ್ಲಿಯೋ, ಇಷ್ಟು ತೊಂದರೆಗಳ ಮಧ್ಯದಲ್ಲಿ ಕೂಡ ಅವನೇನ್ ಮಾಡ್ತಿದ್ದಾನೆ? ಧೈರ್ಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೂಯ. ಸಮಸ್ಯೆ ಬರುವಾಗ ಅವ್ನು ಮತ್ತೆ ಏನ್ ಮಾಡ್ತಾನೆ? ಎಲ್ಲರೂ ಕರೀತಾನೆ, ಯಪ್ಪ ಸಮಸ್ಯೆ ಅವ್ರು ಮಾಡೇ ಮಾಡ್ತಾರೆ, ಗೊತ್ತೈತಿ ನನಗೆ, ಆದ್ರೆ ಅವ್ರ ಸಮಸ್ಯೆ ಮಾಡ್ಲಿ. ಸೊ ನಾವು ಎಲ್ಲಿ ತುತ್ತೂರಿ ಊದುತ್ತೀವೋ ಅಲ್ಲಿ ಎಲ್ಲರೂ ಬಂದು ಬಿಡ್ರಿ, ಒಟ್ಟಾಗಿ ಸೇರಿ ಜಯಿಸೋಣ. ನಾವು ಒಟ್ಟಾಗಿ ಸೇರಿ ಏನ್ ಮಾಡೋಣ? ಆ ಒಂದು ಕಾರ್ಯಗಳಲ್ಲಿ ಜಯಿಸೋಣ ಅಂತ ಹೇಳಿ ಅವ್ರು ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡ್ತಿದ್ದಾರೆ. ಅಲ್ಲೆಲ್ಲೂಯ. ವಾಕ್ಯದಲ್ಲಿ ನಾವು ನೋಡ್ಬೋದು ಅನೇಕ ಸಮಸ್ಯೆಗಳು ಬರ್ತಾ ಇದೆ. 4ನೇ ಅಧ್ಯಾಯ 17ನೇ ವಚನವನ್ನು ಓದಿಕೊಳ್ಳೋಣ. ಅದೇ ಪ್ರಕಾರ ಪ್ರಭುಗಳು ಗೋಡೆ ಕಟ್ಟುವ ಯಹೂದ್ಯರ ಹಿಂದೆ ನಿಂತರು. ಹೊರೆ ಹೊರೆಯುವವರು ಒಂದು ಕೈಯಿಂದ ಹೊರೆ ಹೊತ್ತುಕೊಳ್ಳುವುದು, ಇನ್ನೊಂದು ಕೈಯಲ್ಲಿ ಈಟಿ ಹಿಡಿದುಕೊಳ್ಳುತ್ತಿದ್ದರು. ಆಮೇನ್. ಯಾವ ತರ ಕೆಲಸ ಮಾಡ್ತಾ ಇದ್ದಾರ್ರಿ? ಒಂದು ಕೈ ಅಷ್ಟೇ ಕೆಲಸ ಮಾಡ್ತಾ ಇದೆ, ಇನ್ನೊಂದು ಕೈಯಲ್ಲಿ ಈಟಿ ಕತ್ತಿಗಳನ್ನು ಹಿಡ್ಕೊಂಡಿದ್ದಾರೆ. ಯಾವ ಬರ್ತಾನೆ? ಬರಲಿ ಬಿಡು, ನೋಡ್ತೀನಿ. ಆಮೇಲೆ ಅಲ್ಲಯ್ಯ. ಆದ್ರೆ ಎಷ್ಟು ಕಟ್ಟಿ ನಾವು 2 ಕೈ ಸೇರಿಸಿ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಆದ್ರೆ ಅವ್ರು ಒಂದು ಕೈನಲ್ಲಿ ಈಟಿ ಹಿಡ್ಕೊಂಡಾರೆ, ಇನ್ನೊಂದು ಕೈನಲ್ಲಿ ಬುಟ್ಟಿ ತಗೊಂಡು ಹೋಗ್ತಾರೆ, ಇನ್ನೊಂದು ಕೈನಲ್ಲಿ ಕಳಿಸ್ತಾ ಇದಾರೆ, ಇನ್ನೊಂದು ಕೈನಲ್ಲಿ ಹಾಕ್ತಾ ಇದಾರೆ, ಇನ್ನೊಂದು ಕೈನಲ್ಲಿ ಈಟಿ ಇಡ್ತಾ ಇದಾರೆ. ಇನ್ನು ಒಂದು ಕೈ ಮಾತ್ರ ಕೆಲಸ ಮಾಡ್ತಾ ಇದೆ, ಇನ್ನೊಂದು ಕೈಯಲ್ಲಿ ಈಟಿ ಹಿಡ್ಕೊಂಡಿರ್ತಾರೆ. ಯಾವಣ ಬಂದ್ರೆ ರೆಡಿ. ಆಮೇಲೆ ಹಲಲೂಯ. ವೈರಿನ ಸೋಲಿಸ್ಲಿಕ್ಕೆ ಒಂದು ಕೈನಲ್ಲಿ ಈಟಿ, ಇನ್ನೊಂದು ಕೈನಲ್ಲಿ ಕೆಲಸ. ಆಮೇಲೆ ಹಲಲೂಯ. ಇವತ್ತು ನಮ್ಮ ಕೈನಲ್ಲಿ ಕೂಡ 2 ಕಾರ್ಯಗಳಿರಬೇಕು. ಒಂದು ಕಡೆ ದೇವರ ವಾಕ್ಯ, ಇನ್ನೊಂದು ಕಡೆ ಪ್ರಾರ್ಥನೆ ಇರಬೇಕು. ಹಲಲೂಯ. ಸೊ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುತ್ತೆ, ಕೆಲಸದಲ್ಲಿ ನಡೆಸುತ್ತೆ. ಪ್ರಾರ್ಥನೆ ನಮ್ಮನ್ನು ರಕ್ಷಿಸುವಂತದಾಗಿರುತ್ತೆ. ಹಲಲೂಯ. 2 ಕಾರ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು ಪ್ರಿಯರೇ. ಹಲ್ಲೆಲೂಯಾ. ಯೆರೆಮೀಯ ಒಂದೇ ಕೈನಲ್ಲಿ ಏನ್ ಮಾಡ್ತಿದ್ದ? ಕೆಲಸ ಮಾಡ್ತಿದ್ದ. ಒಂದು ಕೈನಲ್ಲಿ ತನ್ನನ್ನು ಭದ್ರಪಡಿಸಿಕೊಳ್ಳುತ್ತಾ ಇದ್ದ. ಇವತ್ತು ದೇವರ ಮಕ್ಕಳಾಗಿರುವಂಥ ನಾವುಗಳು ಒಂದು ಕಡೆ ದೇವರ ವಾಕ್ಯದಂತೆ ನಡೀಬೇಕು, ಇನ್ನೊಂದು ಕಡೆ ಪ್ರಾರ್ಥನೆ ಅಂತ ನಡೀಬೇಕು. ಹಲ್ಲೆಲೂಯಾ. ಅಂದ್ರೆ ನಾವು ಕೂಡ ಈ ದೇಶವನ್ನು ಕಟ್ಟಿಕೊಳ್ಳಲಿಕ್ಕಾಗುತ್ತದೆ, ನಮ್ಮ ಸಭೆಯನ್ನು ಕಟ್ಟಿಕೊಳ್ಳಲಿಕ್ಕಾಗುತ್ತದೆ, ನಮ್ಮ ಸಮಾಜವನ್ನು ಕಟ್ಟಿಕೊಳ್ಳಲಿಕ್ಕಾಗುತ್ತದೆ. ಹಲ್ಲೆಲೂಯಾ. ಇವತ್ತು ಆ ಒಂದು ಋಣ ನನ್ನ ಮೇಲೆ ಇದೆ. ನೆಹೆಮೀಯನಲ್ಲಿರುವಂಥ ಅದೇ ಭಾರವು ಇವತ್ತು ನನ್ನ ಮೇಲೆ ಕೂಡ ಇದೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಇವತ್ತು ಅನೇಕ ಹೋರಾಟಗಳು ಬರ್ಬೋದು, ಅನೇಕ ವಿರೋಧಗಳು ಬರ್ಬೋದು, ಅನೇಕ ತೊಂದರೆಗಳು ಬರ್ಬೋದು, ಆದ್ರೂ ಎಲ್ಲವನ್ನು ಪ್ರಾರ್ಥನೆಯಿಂದ ನಾವು ಜಯಿಸುವಂತವರಾಗಿರಬೇಕು. ಹಲ್ಲೆಲೂಯಾ. ಸೈತಾನನ ಎದಕ್ಕೂ ಎದುರೋದಿಲ್ಲ ರೀ. ಸೈತಾನ ಯಾವುದಕ್ಕೂ ಎದುರೋದಿಲ್ಲ. ಒಂದೇ ಒಂದು ಕಾರ್ಯಕ್ಕೆ ಮಾತ್ರ ಹೆದರ್ತಾನೆ. ಒಂದೇ ಒಂದು ಕಾರ್ಯಕ್ಕೆ ಮಾತ್ರ ಹೆದರ್ತಾನೆ. ಯಾವ ಪ್ರಾರ್ಥನೆ ಹೇಳಿ? ಯಾರ ಪ್ರಾರ್ಥನೆ? ಮೊಣಕಾಳು ನೀ ಹಾಕಿದ್ರೆ ಮುಗಿದೋಯ್ತು. ಅವ ಮೊಣಕಾಳು ನಡುಗುವಂಥದ್ದಾಗಿದೆ. ಆಮೇಲೆ ನಿನ್ನ ಮೊಣಕಾಳು ದೇವರ ಸಮ್ಮುಖದಲ್ಲಿ ಇತ್ತಂದ್ರೆ ಅವನ ಮೊಣಕಾಳುಗಳು ನಮ್ಮ ಮುಂದೆ ನಡುಗುವಂಥದ್ದಾಗಿದೆ.
ಅಲ್ಲೆಲೂಯ. ಇವತ್ತು ನಮ್ಮ ಮೊಣಕಾಲುಗಳು ಏನಾಗಬೇಕು? ಗಟ್ಟಿ ಆಗಬೇಕು. ಅಲ್ಲೆಲೂಯ. ನಾನು ಅನೇಕ ಸಾರಿ ನಿಮಗೆ ಹೇಳುವಂಥದ್ದು, ಶರೀರ ಬಲವನ್ನು ಬಿಟ್ಟು ಬಿಡ್ರಿ. ಶರೀರ ಬಲ ನಮಗೆ ಸಂಬಂಧ ಇಲ್ಲ. ನಿಮ್ಮ ಮೊಣಕಾಲು ಹಾಕು, ದೇವರ ಆತ್ಮನು ನಿನಗೆ ಬಲವನ್ನು ಕೊಡುವಂಥವನಾಗಿದ್ದಾನೆ. ಅಲ್ಲೆಲ್ಲೂ ಆಗೋದಿಲ್ಲ ಅಂತ ಹೇಳಬೇಡ. ನೀ ಪ್ರಾರ್ಥನೆಗಾಗಿ ಮೊಣಕಾಲು ಹಾಕು, ದೇವರ ಆತ್ಮನು ನಿನ್ನಲ್ಲಿ ಬಂದು ಆ ಬಲವನ್ನು ಕೊಡುವಂಥವನಾಗಿದ್ದಾನೆ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ? ಸೊ ಆ ಬಲದೊಂದಿಗೆ ನಾವು ಮುಂದೆ ನಡೆಯುವಂಥವರಾಗಿರಬೇಕು. ಅಲ್ಲೆಲ್ಲೂ ಯಾಕಂದ್ರೆ ಪರಲೋಕದ ದೇವರು ನಮಗೆ ಸಹಾಯವನ್ನು ಕೊಡ್ತಾ ಇದ್ದಾನೆ. ಅಲ್ಲೆಲ್ಲೂಯ. ಸೊ ನಿಜವಾಗ್ಲೂ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ, ಅವನು ತುಂಬಾ ಅನೇಕ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸುವಂತವನಾಗಿದ್ದಾನೆ. ಅಲ್ಲೆಲ್ಲೂ ಎಲ್ಲವನ್ನು ಎದುರಿಸಿ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಕೇವಲ 52 ದಿನಗಳಲ್ಲಿ ಆ ಎಲ್ಲ ಗೋಡೆಗಳನ್ನು ಕಟ್ಟಿ ಮುಗಿಸಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅವನು ಪ್ಲಾನ್ ಮಾಡಿದಕ್ಕಿಂತಲೂ ಬೇಗವಾಗಿ ಆ ಕೆಲಸವನ್ನು ಮಾಡಿ ಮುಗಿಸ್ತಾ ಇದ್ದಾನೆ. ಅನೇಕರು ಹೀಯಾಳಿಸಿದ್ರು ಪ್ರಿಯರೇ. ಅಧ್ಯಾಯಗಳ ಮನೇಲಿ ಹೋಗಿ ಓದಿ ನೋಡ್ರಿ, ಅನೇಕರು ಹೀಯಾಳಿಸ್ತಾ ಇದ್ದಾರೆ. ಹೇಗೆ ಕಟ್ಟುತ್ತಾರ ಅವ್ರು ಕಟ್ಟೋದು ಒಂದು ನರಿ ಹತ್ತಿ ಹೋದ್ರೆ ಅದು ಬಿದ್ದು ಹೋಗ್ಬಿಡುತ್ತೆ. ಅಲ್ಲೂಯ್ಯ. ಒಂದು ಪಕ್ಷಿ ಬಂದು ಕುಂತ್ರೆ ಹಾಳಾಗ್ಬಿಡ್ತಾವ ಅಂತ ಗೋಡೆ. ಅದೆಲ್ಲ ನಾವು ಈಸಿಯಾಗಿ ಕೆಡೋಬಹುದು ಅಂತೇಳಿ ಅನೇಕರು ಹೀಯಾಳಿಸ್ತಿದ್ರು, ಅನೇಕರು ವಿರೋಧ ಮಾಡ್ತಿದ್ರು. ಆದ್ರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಧೈರ್ಯವಾಗಿ ಅವರ ಕೆಲಸ ಸಾಗಿಸಿದ್ರು. ಆಮೇಲೆ ಇವತ್ತು ಅದೇ ಧೈರ್ಯದ ಆತ್ಮನು ನಮ್ಮಲ್ಲಿ ಕೂಡ ಇರಬೇಕು. ಆಮೇಲೆ ಅದೇ ಭಾರ ಇವತ್ತು ನಮ್ಮಲ್ಲಿ ಕೂಡ ಇರಬೇಕು. ನಮ್ಮ ಮುಂದನೆ ಜನರು ನಶಿಸಿ ಹೋಗ್ತಾ ಇದ್ದಾರೆ, ನಮ್ಮ ಮುಂದನೆ ಜನರು ನಾಶವಾಗಿ ಹೋಗ್ತಾ ಇದ್ದಾರೆ. ಇವತ್ತು ಅನೇಕ ಸುದ್ದಿಗಳನ್ನು ಬರ್ತಾ ಇದೆ. ನಮ್ಮ ಪಕ್ಕದಲ್ಲಿಯೇ, ನಮ್ಮ ಊರಿನಲ್ಲಿಯೇ, ನಮ್ಮ ಆಜುನಲ್ಲಿಯೇ ಅನೇಕ ಸುದ್ದಿಗಳು ಬರ್ತಾ ಇದೆ. ಕುಡಿದು ಸತ್ತು ಹೋದ ಅಂತೇಳಿ, ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ ಅಂತೇಳಿ, ಅಲ್ಲಿ ಬಿದ್ದು ಸತ್ತು ಹೋದ, ಇಲ್ಲಿ ಬಿದ್ದು ಸತ್ತು ಹೋದ. ಈ ಸುದ್ದಿಗಳನ್ನು ಕೇಳುವಾಗ ನಮ್ಮ ಹೃದಯ ಏನಾಗ್ತಾ ಇದೆ? ಆಮೇಲೆ ನಮ್ಮ ಹೃದಯ ಏನಾಗ್ತಾ ಇದೆ? ಒಂದು ಆತ್ಮ ನರಕಕ್ಕೆ ಹೋಗ್ಬಿಟ್ಟೈತೆ ಅಲ್ಲಿ. ಅಲ್ಲೆಲ್ಲೂಯ್ಯ. ಆ ಜವಾಬ್ದಾರಿ ಯಾರ್ದು? ಆಮೇಲೆ ಅದಕ್ಕಾಗಿ ನಾವು ಪ್ರೇಯರ್ ಮಾಡಿದ್ದೀವ, ಅದಕ್ಕಾಗಿ ಉಪವಾಸ ಮಾಡಿದ್ದೀವ, ಅದಕ್ಕಾಗಿ ಸುವಾರ್ತೆ ಸಾರಿದ್ದೀವ, ಅದಕ್ಕಾಗಿ ನಾವು ಒಂದು ವಾಕ್ಯಗಳನ್ನು ಹೇಳಿದ್ದೀವ. ಯೋಚನೆ ಮಾಡಬೇಕು ಪ್ರೇಯರ್. ಇವತ್ತು ಆ ಭಾರ ನೆಹೇಮಿಯನಿಗಿತ್ತು, ಇವತ್ತು ನಮಗಿದೆಯಾ? ಆಮೇಲೆ ಅಲ್ಲಲ್ಲ, ಇಲ್ಲಿಂದ ಇವತ್ತು ಹೋಗುವಾಗ ಈ ನೆಹೇಮಿನ ಭಾರ ಇವತ್ತು ನಮ್ಮಲ್ಲಿ ಕೂಡ ಇರಬೇಕು. ಈ ಭಾರವನ್ನು ಹೊತ್ತವರಾಗಿ ನಾವು ಹೋಗಬೇಕು. ಆಮೇಲೆ ಅಲ್ಲಲ್ಲೂಯ್ಯ. ಸೊ ಸಾಯ್ತಾ ಇರೋದು ಯಾರು ಇಲ್ಲ, ನಮ್ಮವರೇ. ಯೇಸುಸ್ವಾಮಿ ಜಕ್ಕಾಯಿನ ಮನೆಗೆ ಬಂದು ಕುತ್ಕೊಂಡಿರುವಾಗ ಎಲ್ಲರೂ ಹೇಳಿದ್ರು, ಇವನು ಪಾಪಿ, ಇವನು ಅನ್ಯಾಯಗಾರ, ಇವ ಬಡ್ಡಿಗಾರ, ಇವ ಹಾಗೆ, ಇವ ಹೀಗೆ ಅಂತೇಳಿ ಅನೇಕರು ಮಾತಾಡಿದ್ರು ಪ್ರಿಯರೇ. ಆದರೆ ಯೇಸುಸ್ವಾಮಿ ಏನಂತ ಹೇಳಿದರು? ಈತನು ಸಹ ಅಬ್ರಹಾಮನ ವಂಶದವನೇ. ದೇವರವನು ನೋಡೋದೇ ಬೇರೆ, ಮನುಷ್ಯ ಅವರು ನೋಡೋದೇ ಬೇರೆ. ಅಲ್ಲೆಲ್ಲೂ ದೇವರು ಇವನು ಕೂಡ ನನ್ನ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ. ಅಬ್ರಹಾಮನ ಸಂತತಿನ ಆಶೀರ್ವಾದ ಮಾಡೋದು ದೇವರಿಗೆ ಇಷ್ಟ. ಆಮೇಲೆ ಅಲ್ಲೂಯ್ಯ. ಸೊ ಅವನ ಅನ್ಯಾಯಗಾರ, ಬಡ್ಡಿಗಾರ, ಪಾಪಿ, ಅನ್ಯಾಯ ಎಲ್ಲ ಮಾಡ್ತಿದ್ದ. ಆದರೆ ದೇವರ ಕಣ್ಗಳಲ್ಲಿ ಇವನು ಅಬ್ರಹಾಮನ ವಂಶಪ್ಪ, ಇವನು ನನ್ನ ವಂಶ ಅಂತ ಹೇಳ್ತಾ ಇದ್ದಾರೆ ದೇವರಲ್ಲಿ. ಆಮೇಲೆ ಅಲ್ಲೂ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ? ಈ ಸಾಯ್ತಾ ಇರುವಂಥ ಜನ, ನಶಿಸಿ ಹೋಗ್ತಾ ಇರುವಂಥ ಜನ, ನರಕಕ್ಕೆ ಹೋಗುವಂಥ ಜನ, ಕೆಟ್ಟು ಕುಡಿದು ಬಿದ್ದು ಹಾಳಾಗುವಂಥ ಜನಗಳನ್ನು ನೋಡಿ ಇವತ್ತು ನಾವು ಕೂಡ ಇವನು ಕೂಡ ದೇವರ ಮಗ, ಹಾಗಾಗಿ ಇವ ರಕ್ಷಣೆ ಬರಬೇಕಂತ ಪ್ರಾರ್ಥನೆ ಮಾಡಬೇಕು ನಾವು. ಆಮೇಲೆ ಅಲ್ಲೂ ದೇವರು ಜಕ್ಕಾಯಿನ ಮನೆಗೆ ಹೋಗುವಾಗಲೇ ಏನು ಬಂತು? ಒಂದು ಬದಲಾವಣೆ ಬಂತು. ಇವತ್ತು ಅವನಿಗಾಗಿ ನಾವು ಪ್ರಾರ್ಥನೆ ಮಾಡೋದಾದರೆ ಅವನ ಜೀವಿತದಲ್ಲಿ ಕೂಡ ದೇವರು ಒಂದು ಬದಲಾವಣೆಯನ್ನು ತರ್ತಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಇವತ್ತಿನಿಂದ ಆ ಒಂದು ಲಿಸ್ಟ್ನಲ್ಲಿ ಹೆಸರನ್ನ ಬರೆಸಿಕೊಂಡು ಅವರಿಗಾಗಿ ಪ್ರೇಯರ್ ಮಾಡ್ರಿ. ಆಮೇಲೆ ಆ ಪ್ರೇಯರ್ ಕಾರ್ಡ್ನಲ್ಲಿ ಒಬ್ಬೊಬ್ಬರ ಹೆಸರುಗಳನ್ನು ಬರೆದು ಆ ಹೆಸರಿಗಾಗಿ ಯಾವ ಕುಟಿಕತನದಲ್ಲಾಗಿರಲಿ, ಯಾವುದೇ ನಾಶಮೋಷಣದಲ್ಲಿ ಆಗಿರಲಿ, ವಿರೋಧ ಮಾಡಲಿ, ಅವನ ಹೆಸರನ್ನ ಬರೀರಿ. ಅವನಿಗಾಗಿ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡ್ರಿ. ಅಲ್ಲೆಲ್ಲೂಯ್ಯ. ದೇವರು ನೆಹೇಮಿಯನಿಗೆ ಉತ್ತರ ಕೊಟ್ಟು ಅವನ ಕೆಲಸವನ್ನು ಮುಗಿಸ್ಲಿಕ್ಕೆ ದೇವರು ಅನುಕೂಲ ಮಾಡಿ ದೇವರು ಇವತ್ತು ನಮಗೆ ಕೂಡ ಮಾಡುವಂತವನಾಗಿದ್ದಾನೆ. ಆಮೇಲೆ ಅಲ್ಲೂ ಇದೇ ಒಂದು ಉಜ್ಜೀವನದೊಂದಿಗೆ, ಇದೇ ಒಂದು ಆಸಕ್ತಿಯೊಂದಿಗೆ, ಇದೇ ಒಂದು ಪ್ರಾರ್ಥನೆ ಅಭಿಷೇಕದೊಂದಿಗೆ ಇವತ್ತು ನಾವು ಹೋಗಿ ಪ್ರಾರ್ಥನೆ ಮಾಡುವಂತವರಾಗಿರೋಣ. ಆಮೇಲೆ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ನೆಹೇಮಿಯನಲ್ಲಿದ್ದಂಥ ಭಾರವನ್ನು ಇವತ್ತು ನಮ್ಮಲ್ಲಿ ಕೂಡ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಈ ಭಾರದ ಹೃದಯದೊಂದಿಗೆ ಪ್ರಾರ್ಥನೆ ಅಭಿಷೇಕವನ್ನು ನಮಗೆ ನೀಡು ಸ್ವಾಮಿ. ಇನ್ನೂ ಬಲವಾಗಿ, ಇನ್ನೂ ಅಧಿಕವಾಗಿ, ಇನ್ನೂ ಆಸಕ್ತಿಯೊಂದಿಗೆ, ಇನ್ನೂ ಉಜ್ಜೀವನದೊಂದಿಗೆ ಅಪ್ಪ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಉತ್ತರವನ್ನು ಪಡೆದುಕೊಳ್ಳಲಿಕ್ಕೆ ದೇವರೇ ನೀನು ಅನುಕೂಲ ಮಾಡಿಕೊಡು ಸ್ವಾಮಿ. ನೆಹೇಮಿಯನಿಗೆ ಅನುಕೂಲವಾಗಿರೋ ಪ್ರಕಾರವಾಗಿ ಇವತ್ತು ನಮಗೂ ನಮ್ಮ ಪಟ್ಟಣಕ್ಕೂ ಕೂಡ ಅನುಕೂಲವಾಗಬೇಕು ಸ್ವಾಮಿ. ಎಲ್ಲ ಜಾತಿ ಜನಾಂಗವು, ಎಲ್ಲ ಜನಾಂಗಗಳು ನಿನ್ನ ನಾಮವನ್ನು ಕಂಡುಕೊಳ್ಳಬೇಕು ದೇವರೇ. ನೀನು ಅದಕ್ಕೆ ಅನುಕೂಲ ಮಾಡಿಕೊಡು. ಇವತ್ತಿನಿಂದ ನಿನ್ನ ಪ್ರಿಯ ಮಕ್ಕಳಿಗೆ ಒಂದು ಹೊಸ ಅಭಿಷೇಕವನ್ನು ಕೊಡು, ಒಂದು ಹೊಸ ಬಲವನ್ನು ಕೊಡು, ಒಂದು ಹೊಸ ಪ್ರಾರ್ಥನೆ ಅಭಿಷೇಕವನ್ನು ನೀಡಿಸು. ಪವಿತ್ರಾತ್ಮನ ಸಹಾಯ ಮಾಡು.
ಆಶೀರ್ವದಿಸಿ ಸಂಪೂರ್ಣವಾಗಿ ನಮ್ಮನ್ನು ನಾವು ತಗ್ಗಿಸ್ತೀವಿ ಸ್ವಾಮಿ. ನೀನು ಮಾತ್ರ ಹೆಚ್ಚಿಸಿ ಬಲಪಡಿಸು. ಎಲ್ಲ ಸ್ತುತಿಗನ ಮಹಿಮೆಯು ನಿಮ್ಮೊಬ್ಬನಿಗೇ ಸಲ್ಲಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು.